ವಾಕ್ಯಕ್ಕೆ ನೇರವಾಗಿ ಹೋಗುವುದಕ್ಕೆ ಮುಂಚೆ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳಿ, ಚಿಕ್ಕ ಸ್ಟೋರಿ, ಕಥೆ ಅಲ್ಲ, ಒಂದು ಚಿಕ್ಕ ಜೋಕನ್ನ ಹೇಳಿ ನಾನು ವಾಕ್ಯ ಭಾಗಕ್ಕೆ ನಾನು ಹೋಗಲು ಇಷ್ಟಪಡುತ್ತೇನೆ. ಪ್ರೈಸ್ ಅಲಾರ್ಡ್. ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಗೆ ಒಂದು ಬ್ರದರ್ ಕೆಲಸದ ನಿಮಿತ್ತ ಹೋಗಿದ್ರು. ಕೆಲಸದ ನಿಮಿತ್ತ ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಕ್ಕೆ ಹೋದ ಆ ಬ್ರದರ್ಗೆ ಅಲ್ಲಿ ಸರಿಯಾದ ಕೆಲಸ ಸಿಗಲಿಲ್ಲ. ಅವರು ಅವರ ಸ್ನೇಹಿತರ ಮನೆಯಲ್ಲಿ ವಾಸವಾಗಿ ತಂಗಿ ಇದ್ರು. ಸ್ನೇಹಿತರ ಮನೆಯಲ್ಲೇ 3 ಹೊತ್ತು ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಹೊತ್ತು ಸ್ನೇಹಿತರ ಮನೆಯಲ್ಲೇ ವಾಸವಾಗಿದ್ದಾರೆ. ಕೆಲಸವನ್ನು ಹುಡುಕ್ತಾ ಇದ್ದಾರೆ. ಅವರಿಗೆ ಅವರ ಮನಸ್ಸಿನಂತೆ ಅವರಿಗೆ ಒಳ್ಳೆ ಕೆಲಸ ಅವರಿಗೆ ಸಿಗುತ್ತಿಲ್ಲ. ಸರಿ, ಒಂದು ದಿವಸ ಅವ್ರ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದು, ಸೌದೆಯಲ್ಲಿ ನೀರು ಕಾಯಿಸೋದು. ಸೌದೆಯಲ್ಲಿ ಸೌದೆಗಳು ಖಾಲಿ ಆಗೋಯ್ತು. ಈಗ ಆ ಮನೆಯ ಯಜಮಾನನು, ಇವರ ಸ್ನೇಹಿತರು ಸೌದೆಯನ್ನು ತಗೊಳ್ಳೋದಕ್ಕೋಸ್ಕರ ನಾನು ಹೋಗ್ತೇನೆ ಎಂಬುದಾಗಿ ಹೊರಟ್ರು. ಈಗ ಇವರು ಆ ಮನೆಯಲ್ಲಿ ಇದ್ದಾರೆ. ಆ ಮನೆಗೋಸ್ಕರ ಏನಾದ್ರೂ ಒಂದು ಕೆಲಸ ಮಾಡಬೇಕು. ನೀವು ಹೋಗ್ಬಿಡ್ರಿ, ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಏನ್ ಮಾಡ್ತೇನೆ, ಸೌದೆನ ತಗೊಂಡ್ಬರ್ತೇನೆ ಎಂಬುದಾಗಿ ಹೇಳ್ಬಿಟ್ರು. ಇಲ್ಲಪ್ಪ, ನೀನ್ ಹೊಸ್ದಾಗಿ ಬಂದಿದ್ಯಾ ಈ ಊರಿಗೆ, ನಿನಗೆ ಕರೆಕ್ಟಾಗಿ ಭಾಷೆ ಕೂಡ ಗೊತ್ತಿಲ್ಲ, ಇಲ್ಲಿ ಪರವಾಗಿಲ್ಲ, ನಾನು ತಗೊಂಡ್ಬಂದ್ಬಿಡ್ತೀನಿ. ಇದು ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಇದ್ದು ನಾನು ನಿಮ್ಗೆ ಏನಾದ್ರೂ ಒಂದು ಮಾಡ್ಬೇಕು, ನಾನು ಹೋಗಿ ಬರ್ತೀನಿ ಎಂಬುದಾಗಿ. ಸರಿ, ಹಿಂದಿಯಲ್ಲಿ ಏನಂತ ಹೇಳ್ತಾರೆ, ಪ್ರೈಸ್ ಅಲಾರ್ಡ್, ಎಲ್ಲ ಕೇಳ್ಬಿಟ್ಟು ಹೋಗ್ಬಿಟ್ಟು ಪ್ರೈಸ್ ಅಲಾರ್ಡ್. ಸ್ವಲ್ಪ ಹೊತ್ತಾಯ್ತು, ಬರ್ಲಿಲ್ಲ. ಮನೆ ಯಜಮಾನನಿಗೆ ಗಲಿಬಿಲಿ, ಊರಿಗೆ ಬೇರೆ ವಸ್ತು, ಎಲ್ಲಾದ್ರೂ ಗೊತ್ತಿಲ್ದಲೆ ಎಲ್ಲಾದ್ರೂ ಹೋಗ್ಬಿಟ್ರ, ದಾರಿ ತಪ್ಪಿಬಿಟ್ರ, ಅಥವಾ ಏನಾಯ್ತು, ಯಾರನ್ನ ಕಳ್ಳರು ಯಾರನ್ನ ಹಿಡ್ಕೊಂಡ್ಬಿಟ್ರ, ಹೊಡೆದ್ಬಿಟ್ರ, ಏನಾಯ್ತು ಎಂಬುದಾಗಿ ಗಲಿಬಿಲಿ. 1 hour ಆಯ್ತು, 1.5 hour ಆಯ್ತು, 2 hour ಆಯ್ತು. ಮೆತ್ತುಗೆ ಕುಂಟಿ ನಡ್ಕೊಂಡು ಬರ್ತಾ ಇದ್ದಾರೆ. ಏನಕ್ಕೆ ಇವರಿಗೆ ತುಂಬಾ ಗಾಬರಿ. ನೋಡಿದ್ರೆ ಶರ್ಟ್ ಅಲ್ಲೆಲ್ಲ ಹರಿದೋಗಿದೆ, ಪ್ಯಾಂಟ್ ಅಲ್ಲೆಲ್ಲ ಹರಿದೋಗಿದೆ. ಇವರಿಗೆ ತುಂಬಾ ಗಾಬರಿಯಲ್ಲಿ ಓಡೋಗ್ಬಿಟ್ಟು ಏನಾಯ್ತು ಯಾಕೆ ಏನಾಯ್ತು ಎಂಬುದಾಗಿ ಕೇಳಿದ್ರು. ಯಾರಾದ್ರೂ ಕಳ್ಳರು ಯಾರನ್ನ ಹೊಡೆದ್ರ? ಇಲ್ಲ. ಬರೋ ದಾರಿಯಲ್ಲಿ ಎಲ್ಲಾನ ಬಿದ್ದ, ಆಕ್ಸಿಡೆಂಟ್ ಏನಾನ ಆಯ್ತಾ? ಇಲ್ಲ. ಮತ್ತೇನಾಯ್ತು? ನನ್ನ ಅಂಗಡಿಯಲ್ಲಿ ಸೌದೆ ಕೊಡ್ರಿ, 4-5 ಸೌದೆ ಕೊಡ್ರಿ ಎಂಬುದಾಗಿ ಕೇಳ್ದೆ, ಹೊಡೆದು ಕಳ್ಸಿದ್ರು. ಸೌದೆ ಕೇಳಿದ್ರೆ ಯಾಕೆ ಹೊಡೆದ ಅವನು? ಬಾ ಅಂಗಡಿಗೆ ಹೋಗೋಣ. ಏನಂತ ಕೇಳ್ದೆ, ಕರೆಕ್ಟಾಗಿ ಹೇಳು. ಇವರು ಅಂಗಡಿಗೆ ಹೋಗಿ ಏನಂತ ಕೇಳಿದಾರಂದ್ರೆ, 4-5 ಲಕಡಿ ದಿಯೋ ಅಂತ ಹೇಳುವ ಬದಲು 4-5 ಲಡ್ಕಿ ದಿಯೋ ಅಂತ ಕೇಳ್ಬಿಟ್ಟಿದ್ದಾರೆ. ಪ್ರೈಸ್ ಅಲಾರ್ಡ್. 4 ಕೆಜಿ 4 ಅಥವಾ 5 ಕೆಜಿ ಸೌದೆ ಕೊಡಿ ಎಂಬುದಾಗಿ, ಲಕಡಿ ಅಂದ್ರೆ ಸೌದೆ, ಲಕಡಿ ಕೊಡಿ ಅಂತ ಕೇಳುವ ಬದಲು 4-5 ಲಡ್ಕಿ ದಿಯೋ ಅಂತ ಕೇಳ್ಬಿಟ್ರು. ಅವ್ನು ಬಿಡ್ತಾನ? ಚೆನ್ನಾಗಿ ಹೊಡೆದು. ಪ್ರೈಸ್ ಅಲಾರ್ಡ್. ಸರಿ, ನಿಮ್ಮ ಮುಖದಲ್ಲಿ ನಗು ಕಾಣಿಸುತ್ತಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ವಾಕ್ಯಕ್ಕೆ ನೇರವಾಗಿ ನಾವೆಲ್ಲರೂ ಬರೋಣ. ಕೀರ್ತನೆ 77ನೇ ಕೀರ್ತನೆ, ಅದರಲ್ಲಿ 11ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ನಾವೆಲ್ಲರೂ ಓದೋಣ. ಕೀರ್ತನೆ 77ನೇ ಕೀರ್ತನೆ, ಅದರಲ್ಲಿ 11ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ಎಲ್ಲರೂ ಶಬ್ದವಾಗಿ ಏಕಮನಸ್ಸಾಗಿ ಓದೋಣ. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕೀರ್ತನೆಯಲ್ಲಿ 3 ಪದಗಳು ವಿಶೇಷವಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಹಿಂದೆ ಇರುವ ವಾಕ್ಯಗಳಲ್ಲಿ ಮತ್ತು ಮುಂದಿನ ವಾಕ್ಯಗಳಲ್ಲಿಯೂ ಇದೇ ಪದಗಳು ಬರೆಯಲ್ಪಟ್ಟಿದೆ. ಆದ್ರೆ ಈ 2 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ 3 ಪದಗಳು ಬರೆಯಲ್ಪಟ್ಟಿದೆ. ಒಂದು, ನೆನಪು ಮಾಡಿಕೊಳ್ಳುವೆನು. 2ನೇಯದಾಗಿ ಧ್ಯಾನಿಸುವೆನು. 3ನೇಯದಾಗಿ 12ನೇ ವಾಕ್ಯದಲ್ಲಿ ಸ್ಮರಿಸುವೆನು. ಎಲ್ಲರೂ ಹೇಳ್ರಿ, ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು, ಸ್ಮರಿಸುವೆನು. ಮತ್ತೊಮ್ಮೆ ಹೇಳ್ರಿ, ನೆನಪು ಮಾಡಿಕೊಳ್ಳುವೆನು. ಸಹೋದರರು ಮಾತ್ರ ಶಬ್ದವಾಗಿ ಹೇಳ್ರಿ, ನೆನಪು ಮಾಡಿಕೊಳ್ಳುವೆನು. ಸಹೋದರಿಯರು ಮಾತ್ರ ಹೇಳ್ರಿ, ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ, ಕ್ರೈಸ್ತಿಯ ಜೀವಿತದಲ್ಲಿ ನೆನಪು ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆರಾಧಿಸುವವರ ಜೀವಿತದಲ್ಲಿ ನೆನಪು ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆಯಾಗಿದೆ. ಕಳೆದ ವರ್ಷ ದೇವರು ಯಾವ ರೀತಿ ನಮ್ಮನ್ನು ಅದ್ಭುತವಾಗಿ ನಡೆಸಿದರು. ಪ್ರೈಸ್ ದಿ ಲಾರ್ಡ್.
ಕಳೆದ ತಿಂಗಳು ನಮ್ಮನ್ನು ಯಾವ ರೀತಿ ಅದ್ಭುತವಾಗಿ ನಡೆಸಿದರು, ಇಂದಿನ ದಿನ ನಮ್ಮನ್ನು ಯಾವ ರೀತಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದರು. ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಳುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕಣ್ಣು ಇಲ್ಲದೆ ಇರುವವರು ಈ ಲೋಕದಲ್ಲಿ ಜೀವಿಸುತ್ತಾರೆ, ಕಣ್ಣು ಕಾಣದೇ ಇರುವವರು ಈ ಲೋಕದಲ್ಲಿ ಜೀವಿಸುತ್ತಾರೆ. ನೋಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಅವರು ಕೂಡ, ಅವರನ್ನು ನೋಡುವಾಗ ನಮಗೆ ಒಂದು ನಂಬಿಕೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಕಣ್ಣು ಇಲ್ಲದೆ ಇದ್ದರೂ ಜೀವಿಸಬಹುದು ಎಂಬ ಒಂದು ನಂಬಿಕೆ ನಮಗೆ ಬರುತ್ತದೆ. ಕಣ್ಣು ಇಲ್ಲದೆ ಇರುವವರು ದೊಡ್ಡ ದೊಡ್ಡ ಸಾಧನೆಗಳನ್ನು ಈ ಲೋಕದಲ್ಲಿ ಮಾಡಿದ್ದಾರೆ. ಕಣ್ಣು ಇರುವವರು ಮಾಡುವುದಕ್ಕೆ ಆಗದಂತ ಸಾಧನೆಗಳನ್ನ ಕಣ್ಣು ಇಲ್ಲದೆ ಇರುವವರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು 20 ವರ್ಷದ ಮುಂಚೆ ಅಲ್ಲಿ ಉಪಾರಳ್ಳಿಯಲ್ಲಿ ಚರ್ಚ್ ಇರ್ಬೇಕಾದ್ರೆ ಒಬ್ರು ಕಣ್ಣಿಲ್ಲದೆ ಇರುವವರು ಚರ್ಚಿಗೆ ಬರ್ತಾ ಇದ್ರು. ಅವ್ರಿಗಿಲ್ಲ, 2 ಕಣ್ಣು ಅವ್ರಿಗೆ ಇರ್ಲಿಲ್ಲ, 2 ಕಣ್ಣು ಅವ್ರಿಗೆ ಕಾಣಿಸ್ತಾ ಇರ್ಲಿಲ್ಲ. ಒಂದ್ ದಿವ್ಸ ಅಪ್ಪ ಅವರನ್ನ ಬೈಕಲ್ಲಿ ಹಿಂದೆ ಕುಂಡಿಸ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ಈಗ ನೀವು ಈ ಸರ್ಕಲ್ ದಾಟಿದೀರಾ, ನೆಕ್ಸ್ಟ್ ಇಲ್ಲೊಂದು ಅಂಗಡಿ ಬರುತ್ತೆ, ಅಂಗಡಿ ಹತ್ರ ನನ್ನನ್ನು ಇಳಿಸ್ಬಿಡಿ ಎಂಬುದಾಗಿ ಹೇಳಿದ್ರಂತೆ. ಅವರಿಗೆ 2 ಕಣ್ಣು ಕೂಡ ಕಾಣಲ್ಲ, ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ನಡೆದಂತ ಸಂಗತಿ. ಅಪ್ಪ ಹಿಂಗ್ ತಟ್ಬಿಟ್ಟು ಹೇಳಿದ್ರಂತ ಅಪ್ಪಗೆ, ನೀವೀಗ ಈ ಸರ್ಕಲ್ ದಾಟಿ ಏನ್ ಮಾಡ್ತಾ ಇದ್ದೀರಾ? ಅದ್ ಹೇಗೆ ಕಂಡಿಡಿದ್ರು, ಹೇಗೆ ಅವರು ನಡ್ಕೊಂಡು ಹೋಗ್ತಾ ಇದಾರಂದ್ರೆ ಹೇಗೋ ಹೆಜ್ಜೆಗಳು ಕೌಂಟ್ ಮಾಡಿ ಹೇಗೋ ಕಂಡಿಡಿಬಹುದು. ಬೈಕಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ, ಕರೆಕ್ಟ್ ಆಗಿ ಆ ಜಾಗ ಬಂದಿದ ತಕ್ಷಣ ಈಗ ಈ ಜಾಗದಲ್ಲಿ ನೀವಿದ್ದೀರಾ, ಮುಂದೆ ಇಲ್ಲಿ ಬರುತ್ತೆ, ಅಲ್ಲಿ ನನ್ನನ್ನು ಇಳಿಸ್ಬಿಟ್ರಿ. ಹಂಗಂದ್ರೆ ಕಣ್ಣು ಇಲ್ಲದೆ ಇರುವವರು ಕೂಡ ಈ ಲೋಕದಲ್ಲಿ ಜೀವಿಸಿ ಬಿಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ರು ನಿಕ್ ವಿಜುಸಿಕ್ ಎಂಬುದಾಗಿ ಒಂದು ವ್ಯಕ್ತಿ, ನಿಕ್ ವಿಜುಸಿಕ್ ಎಂಬುದಾಗಿ NICK VI ಪ್ರೈಸ್ ದಿ ಲಾರ್ಡ್ JICIC ವಿಜುಸಿಕ್ ಎಂಬುದಾಗಿ ಒಂದು ವ್ಯಕ್ತಿ. ಅವರಿಗೆ ನೀವೆಲ್ಲರೂ ನೋಡಿರ್ಬೋದು, ಅವರನ್ನ ಫೋನಲ್ಲಿ ನೋಡಿರ್ತೀರಾ. ಅವರಿಗೆ 2 ಕೈಗಳು ಕೂಡ, ನಿಕ್ ವಿಜುಸಿಕ್ ಅನ್ನುವವರಿಗೆ 2 ಕೈಗಳು ಇಲ್ಲಿಂದ ಇಲ್ಲ, ತೋಳಿಂದ 2 ಕೈಗಳು ಕೂಡ ಇಲ್ಲ. ಅದು ಮಾತ್ರವಲ್ಲ, 2 ಕಾಲುಗಳು ಕೂಡ ಸೊಂಟದ ಕೆಳಗೆ, ಹೊಟ್ಟೆಯ ಕೆಳಗೆನೆ ಇಲ್ಲ, 2 ಕಾಲುಗಳಿಲ್ಲ ಅವರಿಗೆ. ನಿಕ್ ವಿಜುಸಿಕ್ ಅನ್ನುವವರಿಗೆ 2 ಕೈಗಳಿಲ್ಲ, ಇದ್ರ ಭುಜದಿಂದಾನೆ ಕೆಲವರಿಗೆಲ್ಲ ಸ್ವಲ್ಪನ ಇರುತ್ತೆ, ಇವ್ರಿಗೆ 2 ಕೈಯೂ ಇಲ್ಲ, ಶೋಲ್ಡರ್ ಇಂದ ಈ ಕಡೆ. ಕಾಲ್ಗಳು ಕೂಡ 2 ಇಲ್ಲ, ತೊಡೆ ಅಂತಾನು ಇಲ್ಲ, ಆ ಹೊಟ್ಟೆಯ ಕೆಳಗೆನೆ 2 ಕಾಲು ಇಲ್ಲ. ಅಂತ ವ್ಯಕ್ತಿ ಅವರು ಸಾವಿರಾರು ಜನರಿಗೆ ಪ್ರೀಚ್ ಮಾಡ್ತಾರೆ, ಸಾವಿರಾರು ಜನರಿಗೆ ಪ್ರೈಸ್ ದಿ ಲಾರ್ಡ್ ಸುವಾರ್ತೆಯನ್ನ ಸಾರುತ್ತಾರೆ. ಅದಕ್ಕಿಂತ ಇನ್ನೊಂದು ಕಾರ್ಯವನ್ನ ಹೇಳ್ತೇನೆ, ಕೈ ಕಾಲಿರುವ ನಮಗೂ ಕೂಡ ಅಷ್ಟು ಸುಂದರವಾಗಿ ಸ್ವಿಮ್ ಮಾಡೋದಿಕ್ಕೆ ಬರೋದಿಲ್ಲ. ಆದ್ರೆ ಈ 2 ಕೈ ಕಾಲು ಇಲ್ಲದಂತ ವ್ಯಕ್ತಿ ಸೂಪರ್ ಆಗಿ ಸ್ವಿಮ್ ಮಾಡ್ತಾರೆ, ಅದ್ಭುತವಾಗಿ ಸ್ವಿಮ್ ಮಾಡ್ತಾರೆ, ನೀರೊಳಗೆಲ್ಲ ಸ್ವಿಮ್ ಮಾಡ್ತಾರೆ. ಒಂದು ಮೀನ್ ಯಾವ ರೀತಿ ಸ್ವಿಮ್ ಮಾಡುತ್ತದೋ ಆ ರೀತಿ ಸ್ವಿಮ್ ಮಾಡುತ್ತಾರೆ. ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಕೈ ಇಲ್ಲ, 2 ಕೈ ಇಲ್ಲ, 2 ಕಾಲಿಲ್ಲ, ಸೂಪರ್ ಆಗಿ ಸ್ವಿಮ್ ಮಾಡ್ತಾರೆ. ಸಾವಿರಾರು ಜನರಿಗೆ ಅವರು ದೇವರ ಸುವಾರ್ತೆಯನ್ನ ಸಾರುತ್ತಾರೆ. ಅನೇಕ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದಿದ್ದಾರೆ. ಇವರನ್ನು ನೋಡುವಾಗ ಕೈ ಕಾಲಿಲ್ಲ ಅಂದ್ರೂ ಈ ಲೋಕದಲ್ಲಿ ಜೀವಿಸಬಹುದು ಎಂಬ ಒಂದು ನಂಬಿಕೆ ನಮಗೆ ಬರುತ್ತದೆ. ಎಲೆನ್ ಕೆಲ್ಲರ್ ಎಂಬುದಾಗಿ ಒಂದು ಮಹಿಳೆ, ಅವರಿಗೆ ಕಿವಿಯು ಕೇಳುವುದಿಲ್ಲ, ಕಣ್ಣು ಕಾಣುವುದಿಲ್ಲ. ಕಿವಿ ಕೇಳಲ್ಲ, ಬಾಯಿ ಮಾತಾಡೋದಿಕ್ ಬರೋದಿಲ್ಲ ಕೆಲವರಿಗೆ ಕಣ್ಣು ಕಾಣೋದಿಲ್ಲ. ಆದ್ರೆ ಇವರಿಗೆ ಡೆಡ್ ಆಪೋಸಿಟ್. ಏನಂದ್ರೆ ಚಿಕ್ಕ ಮಗಳಿಂದಾನೆ ಕಿವಿನೂ ಕೇಳೋದಿಲ್ಲ. ಎಲೆನ್ ಕೆಲ್ಲರ್ ಎಂಬುದಾಗಿ ಕಿವಿನೂ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಣ್ಣು ನೋಡೋದಿಕ್ಕೂ ಬರೋದಿಲ್ಲ. ಆ ಎಲೆನ್ ಕೆಲ್ಲರ್ ಎಂಬುವ ಆ ಮಹಿಳೆ ಪ್ರೈಸ್ ದಿ ಲಾರ್ಡ್ ಸುಂದರವಾದ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಅವರು ಬರೆದರು. ಎಲೆನ್ ಕೆಲ್ಲರ್ ಬರೆದಂತ ಪುಸ್ತಕಗಳು ಟಾಪ್ 10 ಸೆಲ್ಲಿಂಗ್ ಅಲ್ಲಿ ಇತ್ತು ಅವರು ಬರೆಯುವಾಗ. ಆ ರೀತಿ ಪುಸ್ತಕಗಳನ್ನು ಬರೆದಂತ ಮಹಿಳೆ ಎಲೆನ್ ಕೆಲ್ಲರ್. ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳೋದಿಲ್ಲ. ಯಾವ ರೀತಿ ಪುಸ್ತಕ ಬರೆದಿರ್ಬೋದು ಯೋಚನೆ ಮಾಡಿ ನೋಡ್ರಿ. ಅವರನ್ನು ನೋಡುವಾಗ ಕಿವಿ ಕೇಳೋದಿಕ್ಕೆ ಬಾರದೇ ಇರುವವರು, ಕಣ್ಣು ಕಾಣೋದಕ್ಕೆ ಆಗದೇ ಇರುವವರು ಕೂಡ ಈ ಲೋಕದಲ್ಲಿ ಜೀವಿಸಬಹುದು ಎಂಬ ಒಂದು ನಂಬಿಕೆ ನಮಗೆ ಬರುತ್ತದೆ. ಬೆತ್ರೋನ್ ಎಂಬುದಾಗಿ ಒಂದು ಪ್ರೈಸ್ ದಿ ಲಾರ್ಡ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್, ವರ್ಲ್ಡ್ ಅಲ್ಲೇ ಫೇಮಸ್ ಬೆತ್ರೋನ್ ಎಂಬುದಾಗಿ ಒಂದು ಮ್ಯೂಸಿಕ್ ಡೈರೆಕ್ಟರ್. ಅವರ ವಿಶೇಷತೆ ಏನಂದ್ರೆ ಅವ್ರಿಗೆ ಕಿವಿ ಕೇಳೋದಿಲ್ಲ. ನಾನು ಯೋಚನೆ ಮಾಡಿದೆ, ಕಿವಿ ಕೇಳದೆ ಇರುವವರು ಹೇಗೆ ಮ್ಯೂಸಿಕ್ ಅನ್ನ ಡೈರೆಕ್ಟ್ ಮಾಡಿರ್ಬೋದು?
ಬೆತ್ರೋನ್ ಅವ್ರ ಹೆಸರು. ಕಿವಿನೇ ಕೇಳೋದಿಲ್ಲ, ಆದ್ರೆ ಮ್ಯೂಸಿಕ್ ಸೂಪರ್ ಆಗಿ ಡೈರೆಕ್ಟ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಕಣ್ಣು ಇಲ್ಲದೆ ಇದ್ದರೂ ಒಂದು ವೇಳೆ ಜೀವಿಸಬಹುದು. ಈ ಲೋಕದಲ್ಲಿ ಕೈ ಕಾಲು ಇಲ್ಲದೆ ಇದ್ದರೂ ಒಂದು ವೇಳೆ ಜೀವಿಸಬಹುದು. ಈ ಲೋಕದಲ್ಲಿ ದೃಷ್ಟಿ ಇಲ್ಲದೆ ಇದ್ದರೂ ಒಂದು ವೇಳೆ ಜೀವಿಸಬಹುದು. ಆದರೆ ನೆನಪಿನ ಶಕ್ತಿಯನ್ನು ಒಂದು ಮನುಷ್ಯ ಕಳೆದುಕೊಂಡ್ಬಿಟ್ಟ ಅಂದ್ರೆ ಅವನು ಜೀವಿಸೋದಿಕ್ಕೆ ತುಂಬಾ ಕಷ್ಟ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅವನು ಎಲ್ಲ ಇದ್ದು, ಕಣ್ಣು, ಕಿವಿ, ಬಾಯಿ ಮಾತಾಡೋದಿಕ್ಕೆ ಬಂದು, ಕೈ ಕಾಲಿದ್ದು ಎಲ್ಲಾ ಚೆನ್ನಾಗಿದ್ದು, ಅವನಿಗೆ ಪ್ರೈಸ್ ಅಲ್ಲ ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ಅವನು ಈ ಲೋಕದಲ್ಲಿ ಜೀವಿಸೋದಿಕ್ಕೆ ತುಂಬಾ 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 ಕಷ್ಟ. ದೇವರು ಕೊಟ್ಟಂತ ವರಗಳಲ್ಲಿ ದೊಡ್ಡ ವರ ಮನುಷ್ಯನಿಗೆ ಯಾವುದಂದ್ರೆ ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿ ಅನ್ನೋದು ಒಂದು ಸಾರಿ ಇಲ್ಲದೆ ಹೋಯ್ತು ಅಂದ್ರೆ, ಅದಿಲ್ಲದೆ ಹೋಯ್ತಂದ್ರೆ ಅವನು ಈ ಲೋಕದಲ್ಲಿ ಜೀವಿಸಿದ್ರು ತುಂಬಾ ತುಂಬಾ ಕಷ್ಟ ಅವನು ಜೀವಿಸೋದಿಕ್ಕೆ. ಜ್ಞಾನ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ಅವನು ಜೀವಿಸೋದು ತುಂಬಾ ತುಂಬಾ ಕಷ್ಟ ಈ ಲೋಕದಲ್ಲಿ. ಅವನು ಸರ್ವೈವ್ ಆಗೋದಿಕ್ಕೆ ತುಂಬಾ ಕಷ್ಟ ಈ ಲೋಕದಲ್ಲಿ. ಶಾರೀರಿಕವಾಗಿ ಮಾತ್ರವಲ್ಲ, ಆತ್ಮಿಕ ಜೀವಿತದಲ್ಲಿಯೂ ಪ್ರೈಸ್ ದಿ ಲಾರ್ಡ್ ದೇವರು ಮಾಡಿದ ಉಪಕಾರವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಲಿಲ್ಲವೆಂದರೆ, ಕಳೆದ 2025ನೇ ವರ್ಷದಲ್ಲಿ, ಕಳೆದ ತಿಂಗಳಿನಲ್ಲಿ, ಕಳೆದ ದಿವಸಗಳಲ್ಲಿ, ಕಳೆದ ವಾರದಲ್ಲಿ ದೇವರು ಮಾಡಿದ ಉಪಕಾರವನ್ನು ನೀವು ನೆನಪು ಮಾಡಿಕೊಳ್ಳೋದನ್ನ ಮರೆತು ಬಿಟ್ರೆ, ನಿಮ್ಮ ಜೀವಿತದಲ್ಲಿ ಶಾರೀರಿಕವಾಗಿ ನೀವಿದ್ರೂ ಸತ್ತಂತೆ, ಆತ್ಮಿಕ ಜೀವಿತದಲ್ಲಿಯೂ ನಿಮ್ಮ ಜೀವಿತವು ಬಿದ್ದು ಹೋಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಲೆಯಿಂದ ಅಂಗಾಲಿನವರೆಗೂ ಎಲ್ಲಾ ಚೆನ್ನಾಗಿದೆ ಬ್ರದರ್, ಆದ್ರೆ ಜ್ಞಾಪಕ ಶಕ್ತಿ ಅನ್ನೋದೊಂದು ಇಲ್ಲ, ಜ್ಞಾನ ಅನ್ನೋದೊಂದು ಇಲ್ಲ ಅಂದ್ರೆ ಅವನು ಎಲ್ಲಾ ಮನುಷ್ಯರಿಗಿಂತ ಕಡೆಯಾಗಿ ಹೋಗ್ಬಿಡ್ತಾನೆ. ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನು ನಾವು ಒಂದು ವೇಳೆ ಮರೆತು ಬಿಟ್ರೆ ನಮ್ಮ ಜೀವಿತವು ಅಲ್ಲೇ ಬಿದ್ದೋಗ್ಬಿಡುತ್ತೆ, ನಮ್ಮ ಕುಟುಂಬವು ಅಲ್ಲೇ ಬಿದ್ದೋಗ್ಬಿಡುತ್ತೆ, ನಮ್ಮ ಆರಾಧನೆ ಅಲ್ಲೇ ಬಿದ್ದು ಹೋಗ್ಬಿಡುತ್ತೆ, ನಮ್ಮ ಪರಿಶುದ್ಧ ಜೀವಿತ ಅಲ್ಲೇ ಬಿದ್ದು ಹೋಗ್ಬಿಡುತ್ತೆ. ನಾವು ಸ್ತುತಿಸುವುದನ್ನ ನಿಲ್ಲಿಸಿ ಬಿಡುತ್ತೇವೆ, ಆರಾಧನೆಯನ್ನ ನಿಲ್ಲಿಸಿ ಬಿಡುತ್ತೇವೆ. ದೇವರನ್ನ ಆರಾಧಿಸುವುದನ್ನ ಅವತ್ತೇ ನಮ್ಮ ಕುಟುಂಬ, ನಮ್ಮ ಆತ್ಮಿಕ ಜೀವಿತನೇ ಇಲ್ಲದೆ ಹೋಗ್ಬಿಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಲ್ಲಿ ನಾವು ಅಭಿವೃದ್ಧಿ ಆಗುವುದಕ್ಕೆ ನಾವು ಜ್ಞಾಪಕ ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆ, ನೆನಪು ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆ. ಧರ್ಮೋಪದೇಶ ಕಾಂಡ ಪುಸ್ತಕ ಅದರಲ್ಲಿ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಿದ್ದಾರೆ. ಡ್ಯೂಟೋನಮಿ ಚಾಪ್ಟರ್ 5 ವರ್ಸ್ 15. ಅಯೋಧ್ಯ ದೇಶದಲ್ಲಿ ನೀವು ದಾಸದಲ್ಲಿ ಇದ್ದುದನ್ನು ನಿಮ್ಮ ದೇವರಾದ ಯೆಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾಕ್ಷದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಂಗಂದ್ರೆ ಸಬ್ಬತ್ ದಿವಸವನ್ನು ದೇವರು ಯಾಕೆ ಕೊಟ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಬ್ಬತ್ ದಿನವನ್ನು ಯಾಕೆ ಕೊಟ್ರು ಅಂದ್ರೆ, ಪ್ರೈಸ್ ದಿ ಲಾರ್ಡ್, 400 ವರ್ಷ ಐಗುಪ್ತದಲ್ಲಿ ಇಸ್ರಾಯೇಲ್ ಜನರು ದಾಸತ್ವದಲ್ಲಿದ್ದರು. 400 ವರ್ಷ ಇಸ್ರಾಯೇಲರು ಐಗುಪ್ತರಿಗೆ ಗುಲಾಮರಾಗಿದ್ದರು. ಕಬ್ಬಿಣದ ಹಸ್ತದಿಂದ ಇಸ್ರಾಯೇಲ್ ಜನರನ್ನು ಕುಗ್ಗಿಸಿ ಎಲ್ಲಾ ವಿಧದಲ್ಲಿಯೂ ಕುಗ್ಗಿಸಿ ನಡೆಸುತ್ತಿದ್ದಾನೆ. ಅವರ ವೈಯಕ್ತಿಕ ಜೀವಿತಗಳಲ್ಲಿ ಕುಗ್ಗಿಸಿ ನಡೆಸುತ್ತಿದ್ದಾನೆ, ಕೆಲಸದಲ್ಲಿ ಕುಗ್ಗಿಸಿ ನಡೆಸುತ್ತಿದ್ದಾನೆ, ಆಹಾರದ ವಿಷಯದಲ್ಲಿಯೂ ಕುಗ್ಗಿಸಿ ನಡೆಸುತ್ತಿದ್ದಾನೆ, ಅವರಿಗೆ ಕೊಡುವ ಸಂಬಳದಲ್ಲಿಯೂ ಅವರನ್ನು ಕುಗ್ಗಿಸಿ ನಡೆಸುತ್ತಿದ್ದಾನೆ. 400 ವರ್ಷ ಇವರನ್ನು ಅಧೀನದಲ್ಲಿ ಇಟ್ಟಿದ್ದಾರೆ. 400 ವರ್ಷ ಇವರಿಗೆ ಕಣ್ಣೀರು, ಬಲಹೀನತೆ. ಒಂದು ಬಲಹೀನತೆ ಬಂದ್ರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೇವೆ. ಅಲ್ಲಿ ಒಂದು ದಿವಸ ಬಲಹೀನತೆ ಬಂತು ಅಂದ್ರೆ ಇವ್ ನಿನ್ ಮೇಲೆ ಕೆಲಸ ಮಾಡೋದಿಕ್ ಆಗಲ್ಲ ಅಂದ್ರೆ ಒಡೆದೇ ಸಾಯಿಸ್ಬಿಡ್ತಾರೆ, ಮುಗೀತು ಅವನ್ ಕತೆ. ಆ ರೀತಿ ಗುಲಾಮರಾಗಿ ಜೀವಿಸುತ್ತಿದ್ದಂತ ಇಸ್ರಾಯೇಲ್ ಜನರನ್ನು ದೇವರು ದಾಸತ್ವದಿಂದ ಹೊರಗೆ ಕರ್ಕೊಂಡ್ಬಂದ್ರು. ಈಗ ಕರ್ಕೊಂಡ್ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಬಿಡಿಸಿದ್ದೇನೆ, ನೀನ್ ಅದನ್ನ ಪ್ರತಿ ಸಬ್ಬತ್ ದಿನದಲ್ಲಿಯೂ ನೀನು ಅದನ್ನು ಆಚರಿಸಬೇಕು. ಪ್ರತಿ ವಾರವೂ ನೀನು ಸಬ್ಬತ್ ದಿನವನ್ನು ಆಚರಿಸಬೇಕು. ಏನಕ್ಕೋಸ್ಕರ ಸಬ್ಬತ್ ದಿನವನ್ನು ಆಚರಿಸಬೇಕು?
ದೇವರು ನನ್ನನ್ನು ಪಾಪದಿಂದ, ಶಾಪದಿಂದ, ದಾಸತ್ವದಿಂದ ಬಿಡಿಸಿದರು, ಐಗುಪ್ತದಿಂದ ನನ್ನನ್ನು ಬಿಡಿಸಿದರು, ರೋಗದಿಂದ ನನ್ನನ್ನು ಬಿಡಿಸಿದರು. ಅದನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ನೀನು ಆಚರಿಸಬೇಕು. ನೀವೇನಕ್ಕೆ ವಾರ ವಾರ ಚರ್ಚಿಗೆ ಹೋಗ್ತಾ ಇದ್ದೀರಾ? ಅದು ಸಾಂಪ್ರದಾಯಿಕವಾಗಿ ನಾವು ಅವಾಗಿಂದನೂ ಆರಾಧನೆಗೆ ಹೋಗ್ತಾ ಇದ್ದೀವಿ, ಹಂಗಲ್ಲ. ಡ್ಯೂಟೋನಮಿ ಚಾಪ್ಟರ್ 5:15 ಸ್ಪಷ್ಟವಾಗಿ ಹೇಳುತ್ತದೆ. ಧರ್ಮೋಪದೇಶ ಕಾಂಡ ಪುಸ್ತಕ 5ನೇ ಅಧ್ಯಾಯ 15ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನಾನು ನನ್ನ ಭುಜ ಪರಾಕ್ರಮದಿಂದ, ಶಿಕ್ಷಾ ಹಸ್ತದಿಂದ ನಿಮ್ಮನ್ನು ಬಿಡಿಸಿದೆನು, ನಿಮ್ಮನ್ನು ಸ್ವತಂತ್ರ ಪಡಿಸಿದೆನು. ಈ ಬಿಡುಗಡೆ ಏನ್ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಸಬ್ಬತ್ ದಿನವನ್ನು ಆಚರಿಸಿರಿ. ಹಂಗಂದ್ರೆ ನಾನು ಭಾನುವಾರ ಏನಕ್ಕೋಸ್ಕರ ಆರಾಧನೆಗೆ ಬರ್ತೇನೆ? ದೇವರು ನನ್ನನ್ನು ಬಿಡಿಸಿದ್ದನ್ನು ನಾನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ. ಆಮೇಲೆ ಕಳೆದ ವರ್ಷವೆಲ್ಲ ನನ್ನನ್ನು ಅದ್ಭುತವಾಗಿ ನಡೆಸಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ. ಕಳೆದ ವಾರವೆಲ್ಲ ನಮ್ಮನ್ನು ಯಾವ ಕೊರತೆ ಇಲ್ಲದೆ ನಡೆಸಿದ್ದನ್ನು ಜ್ಞಾಪಕ ಮಾಡಿ ಆತನನ್ನು ಸ್ತುತಿಸುವುದಕ್ಕೋಸ್ಕರ ನಾನು ಆರಾಧನೆಗೆ ಬರುತ್ತೇನೆ. ಆಮೇಲೆ ಆತನನ್ನು ಕೊಂಡಾಡುವುದಕ್ಕೋಸ್ಕರ ನಾನು ಸಬ್ಬತ್ ದಿನವನ್ನು ಆಚರಿಸುತ್ತೇನೆ. ನೀವು ಹೊಸ ಒಡಂಬಡಿಕೆಗೆ ಬಂದ್ರೆ ಅಲ್ಲಿ ಕೂಡ ಈ ಮಾತನ್ನು ದೇವರು ಹೇಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ 1 ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 11ನೇ ವಾಕ್ಯ 11ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದ್ರಿ. ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೇನೋ, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ. ಆತನು ಏನಕ್ಕೋಸ್ಕರ ಕರ್ತನ ಭೋಜನವನ್ನ ಏನಕ್ಕೋಸ್ಕರ ನಾವು ಆಚರಿಸಬೇಕು? ಕರ್ತನ ಭೋಜನಕ್ಕೆ ಏನಕ್ಕೋಸ್ಕರ ನಾವು ಪಾಲುಗಾರರಾಗಬೇಕು? ಕರ್ತನ ಭೋಜನವೆಂಬುದು ಪಾರಂಪರ್ಯವಲ್ಲ. ನಾವು ಕರ್ತನ ಭೋಜನವನ್ನು ಏನಕ್ಕೋಸ್ಕರ ಆಚರಿಸಬೇಕೆಂದರೆ, ನನಗೋಸ್ಕರ ಒಂದು ದಿವಸ ಯಜ್ಞದ ಕುರಿಯಾದ ಆತನು ತನ್ನ ಶಿಲುಬೆಯಲ್ಲಿ ಪ್ರೈಸಲ ನನಗೋಸ್ಕರ ಆತನು ಬಲಿಯಾದನು. ನನಗೋಸ್ಕರ ಕೊನೆ ಹನಿ ರಕ್ತವನ್ನು ಆತನು ಚೆಲ್ಲಿದನು. ನನಗೋಸ್ಕರ ಆತನ ಶರೀರವನ್ನು ಮುರಿಯಲು ಒಪ್ಪಿಸಿಕೊಟ್ಟನು. ಇದು ಜ್ಞಾಪಕ ಪಡಿಸಿಕೊಳ್ಳುವುದಕ್ಕೋಸ್ಕರ ನಾವು ಕರ್ತನ ಭೋಜನವನ್ನು ಆಚರಿಸಬೇಕಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಬಿಡಿಸ್ದೆ. ಒಂದು ಯಜ್ಞದ ಕುರಿ ನಿಮಗೋಸ್ಕರ ಕೊಯ್ಯಲ್ಪಟ್ಟಿತ್ತು, ಅದರಿಂದ ನೀವು ಆಚೆ ಬಂದ್ರಿ. ಹೊಸ ಒಡಂಬಡಿಕೆಯಲ್ಲಿ ಯಜ್ಞದ ಕುರಿ ಕೊಯ್ಯಲ್ಪಡಲಿಲ್ಲ, ಆತನೇ ನಮಗೋಸ್ಕರ ಕೊಯ್ಯಲ್ಪಟ್ಟನು, ಆತನೇ ನಮಗೋಸ್ಕರ ಬಲಿಯಾದನು, ಆತನೇ ನಮಗೋಸ್ಕರ ಜೀವವನ್ನು ಈ ಲೋಕದಲ್ಲಿ ಕೊಟ್ಟನು. ಹಲ್ಲೆಲೂಯಾ. ಇದನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಬೇಕಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನ್ ನಿಮ್ಮನ್ನು ದಾಸತ್ವದಿಂದ ಬಿಡಿಸ್ದೆ, ನಾನ್ ನಿನ್ನನ್ನು ಐಗುಪ್ತದಿಂದ ಬಿಡಿಸ್ದೆ, ಪಾಪದಿಂದ ಬಿಡಿಸಿದೆ, ಶಾಪದಿಂದ ಬಿಡಿಸಿದೆ, ರೋಗದಿಂದ ಬಿಡಿಸಿದೆ, ಬಲಹೀನತೆಯಿಂದ ಬಿಡಿಸಿದೆ, ಅಸಮಾಧಾನದಿಂದ ಬಿಡಿಸಿದೆ. ಇದನ್ನು ಆಚರಿಸುವುದಕ್ಕೋಸ್ಕರ ನೀವೆಲ್ಲರೂ ಪ್ರೈಸ್ ದಿ ಲಾರ್ಡ್ ಸಬ್ಬತ್ ದಿನವನ್ನು ಆಚರಿಸಿರಿ. ನಾನು ನಿನಗೋಸ್ಕರ ನನ್ನ ಜೀವವನ್ನೇ ಕೊಟ್ಟು ನಿಮ್ಮನ್ನು ಪ್ರೀತಿಸಿದೆ. ಇದಕ್ಕೋಸ್ಕರ ನೀವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿರಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜಾನ್ ಚಾಪ್ಟರ್ 14:26. ಈ ಮಾತುಗಳು ನಾನು ಇನ್ನು ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದೆಲ್ಲ ನಿಮ್ಮ ನೆನಪಿಗೆ ತರುವನು. ಹಂಗಂದ್ರೆ ಪವಿತ್ರಾತ್ಮನನ್ನ ದೇವರು ಏನಕ್ಕೋಸ್ಕರ ಕೊಟ್ರಂದ್ರೆ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದು ಮುಖ್ಯವಾದ ಕೆಲಸಕ್ಕಾಗಿ ಪವಿತ್ರಾತ್ಮನನ್ನು ಕೊಟ್ಟರು. ಏನದು ಮುಖ್ಯವಾದ ಕೆಲಸ? ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನೆಲ್ಲ ನಿಮಗೆ ನೆನಪಿಸುವನು. ಆತನು ನಿಮಗೆ ಎಲ್ಲಾ ಕಾರ್ಯದಲ್ಲಿಯೂ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ತಕ್ಕ ಸಮಯದಲ್ಲಿ ಎಲ್ಲಾ ವಾಕ್ಯಗಳನ್ನು ನೆನಪಿಸುವುದಕ್ಕೋಸ್ಕರ ಪವಿತ್ರಾತ್ಮನನ್ನು ನಾನು ನಿಮಗೆ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನಾವು ಮರೆಯಲೇಬಾರದು. ಆತನು ನನ್ನ ಕುಟುಂಬಕ್ಕೆ ಮಾಡಿದ ಉಪಕಾರವನ್ನು ನಾನು ಮರೆಯಲೇಬಾರದು. ನನ್ನ ಜೀವಿತದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ ದೇವರು ಮಾಡಿದ ಉಪಕಾರವನ್ನ ನಾನು ಯಾವತ್ತು ಮರೀತೀನೋ ಅವತ್ತು ನನ್ನ ಜೀವಿತವು ಇಲ್ಲದೆ ಹೋಗುತ್ತದೆ, ಅವತ್ತು ನನ್ನ ಆರಾಧನೆಯ ಜೀವಿತ ಇಲ್ಲದೆ ಹೋಗುತ್ತದೆ,
ಅವತ್ತು ನನ್ನ ರಕ್ಷಣೆಯ ಜೀವಿತ ಬಿದ್ದು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತಿಂದ ನಿಮ್ಮನ್ನು ನೋಡಿ ಏನಕ್ಕೋಸ್ಕರ ನೀವು ಭಾನುವಾರ ಆರಾಧನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀರಾ ಎಂಬುದಾಗಿ ಜನರು ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಆತನು ನನ್ನನ್ನು ಬಿಡಿಸಿದನು. ಆಮೇನ್, ಹಲ್ಲೆಲೂಯಾ. ಕರ್ತನ ಭೋಜನವನ್ನ ಏನಕ್ಕೋಸ್ಕರ ನೀವು ಪ್ರೈಸ್ ದಿ ಲಾರ್ಡ್ ಆಚರಿಸುತ್ತಾ ಇದ್ದೀರಾ ಎಂಬುದಾಗಿ ಕೇಳಿದ್ರೆ ನೀವು ಒಂದು ಮಾತನ್ನ ಹೇಳ್ಬೇಕು. ಪ್ರೈಸ್ ದಿ ಲಾರ್ಡ್, ಆತನು ನನ್ನ ಜೀವಿತದಲ್ಲಿ ನನಗೋಸ್ಕರ ಕೊನೆಯ ಅಣಿ ರಕ್ತವನ್ನು ಚೆಲ್ಲಿದನು, ತನ್ನ ಶರೀರವನ್ನು ಮುರಿಯಲು ಒಪ್ಪಿಸಿಕೊಂಡನು. ಅದನ್ನು ನಾನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಕರ್ತನ ಭೋಜನವನ್ನು ಆಚರಿಸುತ್ತೇನೆ. ಕರ್ತನ ಮಕ್ಕಳ ಜೀವಿತದಲ್ಲಿ ನೆನಪು ಮಾಡಿಕೊಳ್ಳುವುದು ತುಂಬಾ ಅವಶ್ಯಕತೆ. ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕೀರ್ತನೆ 77ನೇ ಕೀರ್ತನೆ 11ನೇ ವಾಕ್ಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವು ಮಾಡಿದ ಒಳ್ಳೆ ಕಾರ್ಯಗಳನ್ನು ಅಪ್ಪ ನಾನು ನೆನಪು ಮಾಡಿಕೊಳ್ಳುತ್ತೇನೆ, ಆಮೇಲೆ ಧ್ಯಾನಿಸುತ್ತೇನೆ, ನಾನು ಸ್ಮರಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ಹೇಳುತ್ತೇನೆ, ಕೀರ್ತನೆ 77 11ನೇ ವಾಕ್ಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಾನು ನೆನಪು ಮಾಡಿಕೊಳ್ಳುತ್ತೇನೆ, ನಾನು ಧ್ಯಾನಿಸುತ್ತೇನೆ, ನಾನು ಸ್ಮರಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋರ್ದಾನ್ ನದಿಯನ್ನು ಇಸ್ರಾಯೇಲ್ ಜನರು ದಾಟಿ ಬಂದರು. ಯೆಹೋಶುವನ ನೇತೃತ್ವದಲ್ಲಿ, ಯೆಹೋಶುವನ ನಾಯಕತ್ವದಲ್ಲಿ ಈ ಯೋರ್ದಾನ್ ಹೊಳೆಯನ್ನು ದಾಟುತ್ತಾ ಇದ್ದಾರೆ. ಯೋರ್ದಾನ್ ಹೊಳೆ ದಡ ಮೀರಿ ಹರಿಯುವ ನದಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಕಾಲಿಟ್ಟವರನ್ನು ಹಾಗೆ ಎಳ್ಕೊಂಡು ಹೋಗ್ಬಿಡುತ್ತಂತೆ. ಅದರಲ್ಲಿ ಯಾರು ಕೂಡ ಸರ್ವೈವ್ ಮಾಡೋದಿಕ್ ಆಗೋದಿಲ್ಲ. ಆ ರೀತಿ ಬಲವಾಗಿ ಹರಿಯುವಂತ ನದಿ ಯೋರ್ದಾನ್ ನದಿ. ಈ ಯೋರ್ದಾನ್ ನದಿಯನ್ನು ದೇವರು ದಾಟುವುದಕ್ಕೆ ಇಸ್ರಾಯೇಲ್ ಜನರಿಗೆ ಬಲವನ್ನು ಕೊಟ್ಟರು. ಯೋರ್ದಾನ್ ನದಿ ಇಬ್ಬಾಗಿಸಿ ಅದನ್ನು ಹಿಂತಿರುಗಿ ಹೋಗುವ ಹಾಗೆ ಮಾಡಿ ಅದರಲ್ಲಿ ಇಸ್ರಾಯೇಲ್ ಜನರು ಜಯವಾಗಿ ಮುಂದೆ ಸಾಗುವ ಕೃಪೆಯನ್ನು ಇಸ್ರಾಯೇಲ್ ಜನರಿಗೆ ಕೊಟ್ಟರು. ಈಗ ಇಸ್ರಾಯೇಲ್ ಜನರು ಈ ಯೋರ್ದಾನ್ ನದಿಯನ್ನು ದಾಟಿದ ಕೂಡಲೇ ಯೆಹೋಶುವನು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೆಹೋಶುವನ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಗೋತ್ರದವರು ನಿಮ್ಮ ಗೋತ್ರದ ನೇಮಕವಾದ ಒಂದೊಂದು ದೊಡ್ಡ ಕಲ್ಲನ್ನ ನೀವು ತಗೊಂಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲಾ ಗೋತ್ರದವರು 12 ಗೋತ್ರ ಇದೆ. 12 ಗೋತ್ರದವರು ನೀವು 12 ಕಲ್ಲುಗಳನ್ನ ತಗೊಂಬನ್ನಿ. ಸರಿ, ಇವಾಗ ತಗೊಂಬಂದಾಯ್ತು. ಈಗ ಏನ್ ಮಾಡಬೇಕು? ಎಲ್ಲಾ ಕಲ್ಲುಗಳನ್ನು ಈ ಯೋರ್ದಾನ್ ಹೊಳೆಯ ಮುಂದೆ ಅದನ್ನೆಲ್ಲವನ್ನ ನೀವು ಹಾಗೆ ನೆಡ್ರಿ, ಎಲ್ಲವನ್ನ ನಿಲ್ಲಿಸ್ರಿ ಎಂಬುದಾಗಿ ಹೇಳ್ತಾ ಇದೆ. ಎಲ್ಲವನ್ನ ನಿಲ್ಲಿಸ್ಬಿಟ್ರು. ಏನಕ್ಕೋಸ್ಕರ ಯೆಹೋಶುವನೇ ನಾವು ಕಲ್ಲುಗಳನ್ನು ನಿಲ್ಲಿಸ್ಬೇಕು? ಏನಕ್ಕೋಸ್ಕರ ನಾವು ಈ ಕಲ್ಲುಗಳನ್ನ ಯೋರ್ದಾನ್ ಹೊಳೆಯ ಮುಂದೆ 12 ಕಲ್ಲುಗಳನ್ನು ನಿಲ್ಲೋತಿ ಕೇಳಿದ್ದೀರಲ್ಲ, ಏನಕ್ಕೋಸ್ಕರ ನಿಲ್ಲಿಸ್ಬೇಕು? ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಈ ಕಲ್ಲು ನಿಲ್ಲಿಸ್ಬೇಕಂದ್ರೆ ಈ ಕಲ್ಲುಗಳು ನಿಮಗೆ ನೆನಪಾಗಿರುತ್ತದೆ. ಏನ್ ನೆನಪಾಗಿರುತ್ತೆ? ದೇವ್ರು ಕಳೆದ ದಿವಸದಲ್ಲಿ ಮಾಡಿದೆಲ್ಲವನ್ನು ಇದು ನೋಡ್ಬೇಕಾದ್ರೆಲ್ಲ ನೀವು ನೆನಪು ಮಾಡ್ಕೊಂತೀರಾ. ದೇವರು ಈ ರೀತಿಯಾಗಿ ನಮ್ಮನ್ನು ಅದ್ಭುತಪಡಿಸಿದರು, ಈ ರೀತಿಯಾಗಿ ನಮ್ಮನ್ನು ಬಿಡಿಸಿದರು, ಈ ರೀತಿಯಾಗಿ 12 ಪ್ರೈಸ್ ದಿ ಲಾರ್ಡ್ ಅರಣ್ಯದಲ್ಲಿ ನಮ್ಮನ್ನು ನಡೆಸಿದರು, ಈ ರೀತಿಯಾಗಿ ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೆ ದೇವರು ಕೃಪೆಯನ್ನು ಕೊಟ್ಟರು. ಈ ಯೋರ್ದಾನ್ ಹೊಳೆಯನ್ನು ನೀವು ನೋಡ್ಬೇಕಾದ್ರೆಲ್ಲ ನಿಮಗೆ ನೆನಪಾಗಿರುತ್ತದೆ. ಅದಕ್ಕೋಸ್ಕರ ಈ ಕಲ್ಲನ್ನ ಹೇಳ್ರಿ. ಕಳೆದ ವರ್ಷವೆಲ್ಲ ನಿಮ್ಮನ್ನು ಕಾಪಾಡಿ ನಡೆಸಿದರು, ಅದು ನೆನಪಾಗಿರುವುದಕ್ಕೋಸ್ಕರ. ಈ ಸಭೆಯನ್ನು ದೇವರು ಅದ್ಭುತವಾಗಿ ನಡೆಸಿದರು, ಅದು ನೆನಪಾಗಿರುವುದಕ್ಕೋಸ್ಕರ. ನಿಮ್ಮ ಕುಟುಂಬಗಳನ್ನು ದೇವರು ಕಳೆದ ವರ್ಷ ಯಾವ ಕೊರತೆ ಇಲ್ಲದೆ ಕಾಪಾಡಿ ನಡೆಸಿಕೊಂಡು ಬಂದರು, ಅದು ನಿಮಗೆ ನೆನಪಾಗಿರುವುದಕ್ಕೋಸ್ಕರ. ಆಮೇಲೆ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ ಕೊರತೆ ಇಲ್ಲದೆ ಜಯವಾಗಿ ಒಳ್ಳೆ ಸಂಪಾದನೆಯನ್ನು ಕೊಟ್ಟರು, ಅದು ನಿಮಗೆ ನೆನಪಾಗಿರುವುದಕ್ಕೋಸ್ಕರ. ನಿಮ್ಮ ಕೆಲಸದಲ್ಲಿ ಯಾವ ಕೊರತೆ ಇಲ್ಲದೆ ಒಳ್ಳೆ ಸಂಬಳವನ್ನು ಕೊಟ್ಟು ನಿಮ್ಮನ್ನು 3 ಹೊತ್ತು ಪೋಷಿಸಿದರು, ಅದು ನಿಮಗೆ ನೆನಪಾಗಿರುವುದಕ್ಕೋಸ್ಕರ. ಆಮೇಲೆ ಆತ್ಮಿಕ ಮನ್ನವನ್ನು ಕೊಟ್ಟು ನಿಮ್ಮ ಆತ್ಮವನ್ನು ಪೋಷಿಸುತ್ತಿದ್ದಾರೆ, ಅದು ನಿಮಗೆ ನೆನಪಾಗಿರುವುದಕ್ಕೋಸ್ಕರ. ದೇವರು ಮಾಡಿದ ಉಪಕಾರವನ್ನು ಯಾರು ನೆನಪಿಸಿಕೊಳ್ಳುತ್ತಾರೋ ಅವರ ಜೀವಿತವು ಮೇಲೆ 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 ಹೋಗುತ್ತಾ ಇರುತ್ತದೆ. ಹಲ್ಲೆಲೂಯಾ. ಯೆಹೋಶುವನು ಹೇಳ್ತಾ ಇದ್ದಾರೆ, ನೀವು ಇದನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಈ ಕಲ್ಲನ್ನು ತಗೊಂಬಂದು ಇಲ್ಲಿಡ್ರಿ. ನಾನೀಗ ನನ್ನ ಪ್ರಶ್ನೆ, ಏನಕ್ಕೋಸ್ಕರ ನೆನಪು ಮಾಡಿಕೊಳ್ಳಬೇಕು? ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನು ನಾನು ಏನಕ್ಕೆ ನೆನಪು ಮಾಡಿಕೊಳ್ಳಬೇಕು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 103ನೇ ಕೀರ್ತನೆ ಅದರಲ್ಲಿ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Psalms 103:2 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ನೀನು ಒಂದನ್ನು
ಪ್ರೈಸ್ ದ ಲಾರ್ಡ್. ಯಾಕೆ ನಾನು ನೆನಪು ಮಾಡಿಕೊಳ್ಳಬೇಕಂದರೆ ನಾನು ನೆನಪು ಮಾಡಿಕೊಳ್ಳುವಾಗ ನನ್ನೊಳಗಿಂದ ಒಂದು ಸ್ತುತಿ, ಒಂದು ಆರಾಧನೆ ಎದ್ದೇಳುತ್ತದೆ. ದೇವರು ಕಳೆದ ದಿವಸಗಳಲ್ಲಿ ನಿಮಗೆ ಮಾಡಿದ ಉಪಕಾರವನ್ನ ನೀವು ನೆನಪು ಮಾಡಿಕೊಳ್ಳ್ರಿ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಸ್ತುತಿ ಎದ್ದೇಳುತ್ತದೆ. ನಾನು ಇವಾಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ಕಳೆದ ವರ್ಷದಲ್ಲಿ, ಕಳೆದ ತಿಂಗಳಿನಲ್ಲಿ, ಪ್ರೈಸ್ ದ ಲಾರ್ಡ್, ಕಳೆದ 10 ವರ್ಷಗಳ ಹಿಂದೆ ಪ್ರೈಸ್ ದ ಲಾರ್ಡ್ ದೇವರು ಮಾಡಿದ ಉಪಕಾರವನ್ನ ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಎಷ್ಟು ಜನ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯ? ನಾವು ಒಂದು ವೇಳೆ ನೆನಪು ನಾವು ಯಾರಾದ್ರೂ ನಮಗೆ ಮೋಸ ಮಾಡಿಬಿಟ್ರೆ, ಹಣದಲ್ಲಿ ಮೋಸ ಮಾಡಿಬಿಟ್ರೆ, ಕೇಡನ್ನು ಮಾಡಿಬಿಟ್ರೆ, ಯಾರಾದ್ರೂ ಬೈದ್ಬಿಟ್ರೆ, ಎಷ್ಟು ವರ್ಷ ಆದ್ರೂ ನಾವು ಅದನ್ನ ಏನ್ ಮಾಡ್ತೇವೆ? ಆದ್ರೆ ದೇವರು ಮಾಡಿದ ಉಪಕಾರವನ್ನು 1 ತಿಂಗಳಲ್ಲಿ ನಾವೇನ್ ಮಾಡ್ಬಿಡ್ತೇವೆ? ನಿಜಾನ ಸುಳ್ಳ? ದೇವರು ಮಾಡಿದ ಎಷ್ಟು ದೊಡ್ಡ ದೊಡ್ಡ ಅದ್ಭುತ ಎಲ್ಲ ದೇವ್ರು ಮಾಡಿರ್ತಾರೆ, ಮರಣದಿಂದ ಎಲ್ಲ ತಪ್ಪಿಸಿರ್ತಾರೆ, ಆದ್ರೆ ಅದನ್ನ ಮರೆತು ಬಿಡ್ತೇವೆ. ಒಂದು ವೇಳೆ ನಾವು ಅದನ್ನು ಜ್ಞಾಪಿಸಿಕೊಂಡರೆ, ದೇವರು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಂಡರೆ, ನಮ್ಮ ಜೀವಿತದಲ್ಲಿ ಸ್ತುತಿಯು ಎದ್ದೇಳುತ್ತದೆ, ಆರಾಧನೆ ಎದ್ದೇಳುತ್ತದೆ. ಆಮೆನ್, ಹಲ್ಲೆಲೂಯಾ. ದೇವರು ಫಾರೋನನ್ನು ನೋಡಿ ಹೇಳಿದ್ರು, ಇಸ್ರಾಯೇಲ್ ಜನರನ್ನು ನೀನು ಬಿಡಿಸು, ಅವರು ನನ್ನನ್ನು ಆರಾಧಿಸಬೇಕು. ಆಮೇಲೆ ಬಿಡುಗಡೆ ಹೊಂದಿದವರು ನೆನಪು ಮಾಡಿಕೊಳ್ಳುವಾಗ ಅವರು ದೇವರನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. 106ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು ಅಂದ್ರೆ, ಅವರು ಆತನ ಮಾತು ನಂಬಿ ಆತನನ್ನು ಕೀರ್ತಿಸಿದರು. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ ಜನರನ್ನು ದೇವರು ಪ್ರೈಸ್ ದಿ ಲಾರ್ಡ್ ಐಗುಪ್ತ ದೇಶದಿಂದ ಕರ್ಕೊಂಡ್ಬಂದ್ರು. ನಿಮ್ಮೆಲ್ಲರಿಗೂ ಗೊತ್ತಿರುವ ಕಾರ್ಯ. ಐಗುಪ್ತ ದೇಶದಿಂದ ಕರ್ಕೊಂಡ್ಬಂದಿದ ತಕ್ಷಣ ಮುಂದೆ ಕೆಂಪು ಸಮುದ್ರ ಇದೆ. ಈಗ ಕೆಂಪು ಸಮುದ್ರವನ್ನು ದೇವರು ವಿಭಾಗಿಸಿ ಇಸ್ರಾಯೇಲ್ ಜನರನ್ನು ಮುಂದೆ ನಡೆಸ್ಬಿಟ್ರು. ಹಿಂದೆ ಓಡಿಸಿಕೊಂಡು ಬಂದಂತ ಐಗುಪ್ತ ಸೈನ್ಯವನ್ನು, ಫಾರೋನನ್ನು ಆ ಸಮುದ್ರದಲ್ಲಿ ದೇವರು ಮುಳುಗಿಸಿ ಬಿಟ್ಟರು. ಈಗ ಇಸ್ರಾಯೇಲ್ ಜನರಿಗೆ ತುಂಬಾ ಖುಷಿ. ಇವಾಗ ಏನ್ ಮಾಡ್ತಾ ಇದ್ದಾರೆ ಇಸ್ರಾಯೇಲ್ ಜನರು? 12ನೇ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ? ಕೀರ್ತಿಸಿದ್ರು, ಹಾಡಾಡ್ತಾ ಇದ್ದಾರೆ ಎಲ್ಲರೂ. ನಾವು ಬಿಡುಗಡೆ ಹೊಂದಿದ ತಕ್ಷಣ ಆರಾಮ್ಸೆ ಕುಡೀರಿ, ಯಾಕೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ದೇವರು ನಮಗೆ ಯಾವ್ದಾದ್ರು ಒಂದು ಅದ್ಭುತ ಮಾಡಿದ ತಕ್ಷಣ ನಾವು ತಕ್ಷಣ ದೇವರನ್ನ ಕೀರ್ತಿಸುತ್ತೇವೆ, ಆರಾಧಿಸುತ್ತೇವೆ. ನೀವೆಲ್ಲರೂ ಆರಾಧಿಸ್ತೀರಾ, ನಾನು ಆರಾಧಿಸುತ್ತೇನೆ. ಅದು ನಿಜ, ಅದು ಸತ್ಯ, ಅದು ಇಲ್ಲ ಸುಳ್ಳು ಎಂಬುದಾಗಿ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ದೇವ್ರು ನಿಮಗೆ ಏನೋ ಉಪಕಾರ ಮಾಡ್ಬಿಟ್ರು, ಕಂಪಲ್ಸರಿ 1-2 ದಿವಸ ನಿಮ್ಮ ಬಾಯಲ್ಲಿ ಏನಿರುತ್ತೆ? ಏನೋ ಒಂದು ಹೊಸ ಕಾರನ್ನ ನಿಮಗೆ ಒದಗಿಸ್ಕೊಟ್ಬಿಟ್ರು, ಅದನ್ನ ನೋಡ್ಬೇಕಾರಲ್ಲ, ಒರೆಸ್ಬೇಕಾರಲ್ಲ ಏನ್ ಬರುತ್ತೆ? ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದೇ. ಹೊಸ ಬೈಕನ್ನ ಕೊಟ್ಬಿಟ್ರು, ಅದನ್ನ ನೋಡ್ಬೇಕಾದ್ರಲ್ಲ ಏನ್ ಬರುತ್ತೆ? ಸ್ತುತಿ ಬರುತ್ತೆ, ಆರಾಧನೆ ಬರುತ್ತೆ. ಅದೇ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನ ನಾವೇನ್ ಮಾಡ್ಬಿಡ್ತೇವೆ? ದೇವ್ರು ಒಳ್ಳೆ ಬೈಕನ್ನು ಕೊಟ್ರು, ಒಳ್ಳೆ ಕಾರನ್ನು ಕೊಟ್ರು, ಒಳ್ಳೆ ಮನೆ ಕೊಟ್ರು, ಒಳ್ಳೆ ಪ್ರೈಸ್ ದಿ ಲಾರ್ಡ್ ಕುಟುಂಬ ಕೊಟ್ರು, ಒಳ್ಳೆ ಆರೋಗ್ಯ ಕೊಟ್ರು, ಅದನ್ನ ಮರ್ತೇ ಬಿಡ್ತೇವೆ. ಇಲ್ಲಿ ಇಸ್ರಾಯೇಲ್ ಜನರದು ಅದೇ ಪ್ರಾಬ್ಲಮ್. 106ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರು ದೇವರನ್ನು ಸ್ತುತಿಸಿದರು, ದೇವರನ್ನು ಕೊಂಡಾಡಿದರು. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು, ಅವರು ದೇವರು ಮಾಡಿದ ಉಪಕಾರವನ್ನು ನೆನಪಿಸಿಕೊಂಡು ಮತ್ತೆ ಸ್ತುತಿಸಲಿಲ್ಲ. ಸ್ವಲ್ಪ 1-2 ದಿವಸ ಆಯ್ತು, ಬೇಗನೆ ಏನ್ ಮಾಡ್ಬಿಟ್ರಂತೆ? ಮರ್ತು ಬಿಟ್ರಂತೆ. ಸೇಮ್ ನಮ್ ತರಾನೇ ಅವರು, ನಮ್ಮ ಪಿತೃಗಳು ನಮ್ ತರಾನೇ ಇರ್ತಾರೆ, ಇನ್ಯಾರ ತರ ಇರ್ತಾರೆ? ದೇವರು ಮಾಡಿದ ಉಪಕಾರವನ್ನ ನೆನೆಸಿ ಆ ಟೈಮಲ್ಲಿ ಸ್ತುತಿಸುತ್ತೇವೆ. ಏನಾದ್ರೂ ರೋಗದಿಂದ ದೇವರು ಬಿಡಿಸ್ಬಿಟ್ರೆ ನಾವು ಸ್ತುತಿಸುತ್ತೇವೆ, ಒಳ್ಳೆ ಸಂಬಳವನ್ನ ದೇವರು ಕೊಟ್ಬಿಟ್ರೆ ದೇವರನ್ನು ಸ್ತುತಿಸ್ತೇವೆ. 1-2 ದಿವಸ ಹೋಗಿದ ತಕ್ಷಣ ಅದನ್ನ ಹಾಗೆ ಮರೆತು ಬಿಡ್ತೇವೆ. ಇಸ್ರಾಯೇಲ್ ಜನರು 13ನೇ ವಾಕ್ಯದಲ್ಲಿ ಅವರು ಮರೆತು ಬಿಟ್ಟರು. ಈಗ ನೆಕ್ಸ್ಟ್ ಏನ್ ನಡೀತಾ ಇದೆ ಅಂದ್ರೆ, ಅವ್ರ ಲೈಫ್ ಮೇಲೆ ಇದ್ದಂತ ಲೈಫ್ ಹಾಗೆ 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 ಕೆಳಕ್ ಬರೋದಿಕ್ ಸ್ಟಾರ್ಟ್ ಮಾಡ್ಬಿಡ್ತು. ಉನ್ನತದಲ್ಲಿ ಇದ್ದಂತ ಅವರ ಆತ್ಮಿಕ ಜೀವಿತವು ಹಾಗೆ ಕೆಳಗೆ ಬರೋದಿಕ್ ಸ್ಟಾರ್ಟ್ ಮಾಡ್ಬಿಡ್ತು. ಈಗ ದೇವರನ್ನು ಫಸ್ಟ್ ಇವ್ರು ಮರೆತರು, ದೇವರು ಮಾಡಿದ ಉಪಕಾರವನ್ನ ಮರೆತರು. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ನೋಡಿ, 13ನೇ ವಾಕ್ಯದಲ್ಲಿ 2ನೇ ಭಾಗ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಸಂಕಲ್ಪಕ್ಕೆ ಅವರು ಕಾದಿರದೆ, ಆತನ ವಾಕ್ಯಕ್ಕೆ ಅವರು ವಿಧೇಯರಾಗದೆ. ಎಷ್ಟು ದೇವರು ಅದ್ಭುತವಾಗಿ ಐಗುಪ್ತದಿಂದ ಬಿಡಿಸಿದ್ದಾರೆ, ದೊಡ್ಡ ಅದ್ಭುತ. ಕೆಂಪು ಸಮುದ್ರವನ್ನು ವಿಭಾಗಿಸಿದ್ದಾರೆ, ಇದು ಅದಕ್ಕಿಂತ ದೊಡ್ಡ ಅದ್ಭುತ.
ಲಕ್ಷಾಂತರ ಜನರನ್ನು ಆ ಕೆಂಪು ಸಮುದ್ರದಿಂದ ಆಚೆ ಕರ್ಕೊಂಡು, ಹೆಚ್ಚು ಕಡಿಮೆ 40 ಲಕ್ಷಕ್ಕೂ ಹೆಚ್ಚು ಇಸ್ರಾಯೇಲ್ ಜನರನ್ನು ಒಂದು ಸಮುದ್ರದ ಮಧ್ಯದಲ್ಲಿ ಮಾರ್ಗ ಮಾಡಿ ನಡೆಸಿಕೊಂಡು ಬಂದಿದ್ದಾರೆ. ಎಷ್ಟು ದೊಡ್ಡ ಅದ್ಭುತ! ಅದು ಮಾತ್ರವಲ್ಲ, ಅವರ ಜೊತೆಯಲ್ಲಿ ಸಾಕು ಪ್ರಾಣಿಗಳು ಕಾಲ್ನಡಿಗೆಯಾಗಿ ಬರ್ತಾ ಇದೆ, ಅವುಗಳನ್ನು ಅವರ ಜೊತೆ ಬರುವ ಹಾಗೆ ಮಾಡಿದರು. ಎಷ್ಟು ದೊಡ್ಡ ಅದ್ಭುತ! ಎಲ್ಲಾ ಅದ್ಭುತವನ್ನು ಇಸ್ರಾಯೇಲ್ ಜನರು ಮರೆತ ಕೂಡಲೇ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಂಕಲ್ಪಕ್ಕೆ ಕಾದಿರಲಿಲ್ಲ. 14ನೇ ವಾಕ್ಯದಲ್ಲಿ ನೆಕ್ಸ್ಟ್ ಬರೆಯಲ್ಪಟ್ಟಿದೆ, ದೇವರನ್ನು ಪರೀಕ್ಷಿಸಿದರಂತೆ. ದೇವರನ್ನೇ ಪರೀಕ್ಷಿಸೋ ಲೆವೆಲಿಗೆ ಬಂದ್ಬಿಟ್ರು. ಒಬ್ಬನ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರವನ್ನು ಜ್ಞಾಪಕ ಮಾಡಲಿಲ್ಲವೆಂದರೆ, ದೇವರು ಕೊಟ್ಟಂತ ಆರೋಗ್ಯವನ್ನು ಅವನು ನೆನೆಸಲಿಲ್ಲವೆಂದರೆ, ದೇವರು ಮಾಡಿದ ನಿಮ್ಮ ಜೀವಿತದಲ್ಲಿ ಎಷ್ಟೆಷ್ಟು ದೊಡ್ಡ ಉಪಕಾರಗಳನ್ನು ಮಾಡಿದ್ದಾರೆ, ಆಮೇಲೆ ಅದನ್ನು ನೀವು ನೆನಪಿಸಿಕೊಳ್ಳಲಿಲ್ಲವೆಂದರೆ ದೇವರನ್ನೇ ಪರೀಕ್ಷಿಸೋದಿಕ್ಕೆ ನೀವು ಬಂದ್ಬಿಡ್ತೀರಾ. ಇಸ್ರಾಯೇಲ್ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆತನ ಸಂಕಲ್ಪಕ್ಕೆ ಕಾದಿರಲಿಲ್ಲ. ಎರಡನೆಯದಾಗಿ ಬರೆಯಲ್ಪಟ್ಟಿದೆ, ಅವರು ದೇವರನ್ನೇ ಪರೀಕ್ಷಿಸೋದಕ್ಕೆ ಬಂದ್ಬಿಟ್ರು. ಹಂಗಂದ್ರೆ ಅವರ ಆತ್ಮಿಕ ಜೀವಿತ, ಮೇಲೆ ಇದ್ದಂತ ಆತ್ಮಿಕ ಜೀವಿತ ಎಷ್ಟು ಕೆಳಗೆ ಬಂದ್ಬಿಡ್ತು ಯೋಚನೆ ಮಾಡಿ ನೋಡ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇವರು ಕೂಡ ಮೇಘಸ್ತಂಭದ ಕೆಳಗೆ ಓಡಾಡಿದ. ಮೇಘಸ್ತಂಭ ಹಗಲಲ್ಲಿ, ಮೇಘಸ್ತಂಭವು ಇರುಳಲ್ಲಿ, ಅಗ್ನಿ ಸ್ತಂಭವು ಇವರನ್ನು ನಡೆಸಿತು. ಹಾಗಂದ್ರೆ ಇವರು ಈ ಸಭೆಯೊಳಗೇನೆ ಇದ್ದಾರೆ, ಸಭೆಯೊಳಗೇನೆ ಇರುವಂತ ಜನರು. ಪ್ರೈಸ್ ದಿ ಲಾರ್ಡ್, ಕೆಂಪು ಸಮುದ್ರದೊಳಗಿಂದ ನಡೆಸಿಕೊಂಡು ಬಂದನು. ಹಂಗಂದ್ರೆ ಇವರಿಗೋಸ್ಕರ ಪ್ರೈಸ್ ದಿ ಲಾರ್ಡ್, ಇವರಿಗೆ ದೇವರು ದೀಕ್ಷಾಸ್ಥಾನದ ಮೂಲಕ ನಡೆಸಿದರು. ಯಜ್ಞದ ಕುರಿಯಾದನು ಇವರಿಗೋಸ್ಕರ ಬಲಿಯಾದನು, ಇವರಿಗೋಸ್ಕರ ಒಂದು ಕುರಿ ಜೀವವನ್ನು ಕೊಟ್ಟಿತು, ತನ್ನ ರಕ್ತವನ್ನು ಸುರಿಸಿತು. ಸಭೆಯೊಳಗಿರುವಂತ ಜನರು ಯಾವಾಗ ಇವರು ದೇವರು ಮಾಡಿದ ಉಪಕಾರವನ್ನು ಮರೆತರು, ನೆನಪು ಮಾಡಿಕೊಳ್ಳಲಿಲ್ಲವೋ, ಅವರ ಜೀವಿತವು ಹಾಗೆ ಕೆಳಗೆ ಬರೋದಿಕ್ಕೆ ಪ್ರಾರಂಭವಾಯಿತು. ಅವರ ಕುಟುಂಬವು ಹಾಗೆ ಕೆಳಗೆ ಬರೋದಿಕ್ಕೆ ಪ್ರಾರಂಭವಾಯಿತು. ಅವರ ಸ್ತುತಿ ಕೆಳಗೆ ಬರೋದಿಕ್ಕೆ ಪ್ರಾರಂಭವಾಯಿತು. ಆತ್ಮಿಕ ಜೀವಿತವು ಕೆಳಗೆ ಬರುವುದಕ್ಕೆ ಪ್ರಾರಂಭವಾಯಿತು. ಇದೆಲ್ಲದಕ್ಕಿಂತ ಇವರ ಅಂತ್ಯವು ತುಂಬಾ ದುಃಖಕರವಾಗಿ ಅಂತ್ಯವಾಯಿತು. ಲಕ್ಷಾಂತರ ಜನರು ಐಗುಪ್ತದಿಂದ ಹೊರಟರು, ಆದ್ರೆ ಕಾನಾನ್ ದೇಶವನ್ನು ಸ್ವತಂತ್ರಿಸಿದ್ದು 18 ವಯಸ್ಸು ಮೇಲ್ಪಟ್ಟವರಲ್ಲಿ, ಗಂಡಸರಲ್ಲಿ 18 ವಯಸ್ಸು ಮೇಲ್ಪಟ್ಟವರಲ್ಲಿ ಬರೀ ಇಬ್ರು ಜನ, ಒಂದು ಕಾಲೇಬ್, ಒಂದು ಯೋಶ್ವ. ಕಾರಣ ಏನು? ದೇವರು ಮಾಡಿದ ಉಪಕಾರವನ್ನು ಇವರು ಮರೆತು ಬಿಟ್ಟರು. ದೇವರು ಇಷ್ಟು ದಿವಸ ಕರ್ಕೊಂಡ್ಬಂದಿದ್ದನ್ನು ಮರೆತು ಬಿಟ್ರು. ಪ್ರೈಸ್ ದಿ ಲಾರ್ಡ್. ಅದು ಇವರ ಜೀವಿತದಲ್ಲಿ ಅಂತ್ಯಕ್ಕೆ ಒಂದು ದುಃಖಕರವಾದ ಅಂತ್ಯವಾಗಿ ಕಾಣಲ್ಪಟ್ಟಿತು. ಕಾನಾನನ್ನು ಸ್ವತಂತ್ರಿಸಲು ಆಗಲಿಲ್ಲ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳಿಗೆ ಹೇಳುತ್ತೇನೆ, ದೇವರು ನಿಮಗೆ ಮಾಡಿರುವ ಉಪಕಾರವನ್ನು ನೀವು ಮರೆತರೆ ಕಾನಾನನ್ನು ಸ್ವತಂತ್ರಿಸಲು ಆಗುವುದಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಆರೋಗ್ಯವನ್ನು ನಾವು ಮರೆತರೆ ಕಾನಾನನ್ನು ಸ್ವತಂತ್ರಿಸಲು ಆಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ದೇವರು ಕೊಟ್ಟಂತ ಆರೋಗ್ಯವನ್ನು, ಸುಖ, ಬಲವನ್ನು, ಸಂತೋಷವನ್ನು ನಾವು ಒಂದು ವೇಳೆ ಮರೆತು ದೇವರನ್ನು ಸ್ತುತಿಸದೆ ಹೋದರೆ ನಾವು ಕೂಡ ಕಾನಾನನ್ನು ಸ್ವತಂತ್ರಿಸುವುದಕ್ಕೆ ಆಗುವುದಿಲ್ಲ. ದೇವರ ಮಕ್ಕಳು ಯಾವಾಗಲೂ ದೇವರು ಮಾಡಿದ ಉಪಕಾರವನ್ನು ನೆನೆಸಿ ಆತನನ್ನು ಸ್ತುತಿಸುತ್ತಾ ಇರಬೇಕು. ಹಲ್ಲೆಲೂಯಾ. ದೇವರೇ, ಈ ದಿವಸವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ವರ್ಷವನ್ನು ನೀವು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ಆರಾಧನೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ತಿಂಗಳನ್ನು ನೀವು ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟು ಜನ ಹೇಳ್ತೀರಾ, ಎಷ್ಟು ಜನ ಕಳೆದ ದಿವಸ ದೇವರು ಮಾಡಿದ ಉಪಕಾರವನ್ನು ನೆನೆಸಿ ಸ್ತೋತ್ರ ಹೇಳ್ತೀರಾ? ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ಅಪ್ಪ, ನೀವು ಕೊಟ್ಟ ಆರೋಗ್ಯಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟ ಒಳ್ಳೆ ಉಪಕಾರ, ನೀವು ಮಾಡಿದ ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರ. ಎಷ್ಟು ಜನ ಹೇಳ್ತೀರಾ? ಅಂತರಾಳದಿಂದ ಹೇಳ್ರಿ, ಅಪ್ಪ ನಿಮ್ಮನ್ನೇ ಸ್ತುತಿಸುತ್ತೇವೆ, ನಿಮ್ಮನ್ನೇ ಆರಾಧಿಸುತ್ತೇವೆ. ಅಪ್ಪ, ಪಾಪಿಯಾದ ನಮ್ಮನ್ನು ಮಗುವಾಗಿ ಮಾರ್ಪಡಿಸಿದಾತನೇ ನಿಮಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಎಷ್ಟು ಸಾರಿ ಆಕ್ಸಿಡೆಂಟ್ ಅಲ್ಲಿ ದೇವರು ಕಾಪಾಡಿದ್ರು, ಎಷ್ಟು ಸಾರಿ ಜೀವ ತೆಗಿಬೇಕೆಂಬುದಾಗಿ ಸೈತಾನ್ ಹೋರಾಡುವಾಗ ಅದರಿಂದ ಬಿಡಿಸಿದ್ರು. ಎಷ್ಟು ಸಾರಿ ಕಳೆದ ವರ್ಷದಲ್ಲಿ ಪ್ರೈಸ್ ದಿ ಲಾರ್ಡ್ ಸೈತಾನ್ ನಿಮ್ಮ ಆರೋಗ್ಯಕ್ಕೆ ವಿರುದ್ಧವಾಗಿ ಹೋರಾಡ್ದ, ದೇವರೆಲ್ಲಾದ್ರಿಂದ ತಪ್ಪಿಸುದ್ರಲ್ವಾ? ಅದನ್ನ ನೆನಪು ಮಾಡಿ ದೇವರನ್ನು ಸ್ತುತಿಸಿರಿ. ಏನಕ್ಕೋಸ್ಕರ ನಾವು ನೆನಪಿಸಿಕೊಳ್ಬೇಕು? ಅನೇಕ ಕಾರ್ಯ ಇದೆ. 3 ಕಾರ್ಯ, ಸಮಯವಾದ್ರೆ 3 ಕಾರ್ಯ, ಇಲ್ಲ 1-2 ಕಾರ್ಯ ಹೇಳ್ಬಿಟ್ಟು ನಾನು ಮುಗಿಸಲು ಇಷ್ಟಪಡುತ್ತೇನೆ. ಏನಕ್ಕೋಸ್ಕರ ನಾವು ನೆನಪಿಸಿಕೊಳ್ಳಬೇಕು? ಪ್ರೈಸ್ ದಿ ಲಾರ್ಡ್.
ಕೀರ್ತನೆಗಾರನು ದೇವರನ್ನು ನೆನಪಿಸಿಕೊಂಡ್ರು. ಏನಕ್ಕೋಸ್ಕರ ನೆನಪಿಸಿಕೊಂಡ್ರು? ಕೀರ್ತನೆ 136ನೇ ಕೀರ್ತನೆ, ಅದರಲ್ಲಿ 23ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವ್ರು ಏನು ದೀನಾವಸ್ಥೆಯಲ್ಲಿ ಇದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನಕ್ಕೋಸ್ಕರ ನಾನು ದೇವರು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಳ್ಬೇಕಂದ್ರೆ, ಕೀರ್ತನೆಗಾರನ್ ಹೇಳ್ತಾ ಇದ್ದಾರೆ, ನಾನು ದೀನಾವಸ್ಥೆಯಲ್ಲಿ ಇದ್ದಾಗ ಆತನ್ ನನ್ನನ್ನು ನೆನಪು ಮಾಡಿಕೊಂಡರು. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಜೋರಾಗಿ ಆಮೇನ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾನು ದೀನಾವಸ್ಥೆಯಲ್ಲಿ ಇದ್ದಾಗ ದೇವರು ನನ್ನನ್ನು ನೆನಪು ಮಾಡಿಕೊಂಡರು. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ. ನೀವು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ನಿಂತಿದ್ದೀರಾ, ನಿಮ್ಮ ಮಧ್ಯದಲ್ಲಿ ಯಾರೋ ಒಬ್ರು ಬಂದ್ರು, ನೀವು ಸುತ್ತಮುತ್ತ ಒಂದು 4-5 ಜನ ಒಂದು ಘನ ವ್ಯಕ್ತಿಗಳು ನಿಂತಿದ್ದಾರೆ. ಅವರ ಮಧ್ಯದಲ್ಲಿ ನಿಮ್ಮ ಹತ್ರ ಬಂದ್ಬಿಟ್ಟು ಚೆನ್ನಾಗಿದ್ದೀರಾ ಎಂಬತ್ತ ಕೇಳ್ಬಿಟ್ಟು ಅವರನ್ನ ನೋಡಿ, ಇವ್ರು 10 ವರ್ಷದ ಮುಂಚೆ ಹೆಂಗಿದ್ರು ಗೊತ್ತಾ, ಹಾಕೊಳ್ಳೋದಿಕ್ ಬಟ್ಟೆ ಇರ್ಲಿಲ್ಲ ಇವ್ರಿಗೆ, 3 ಹೊತ್ತು ಕರೆಕ್ಟಾಗಿ ಊಟ ಇರ್ಲಿಲ್ಲ ಇವ್ರಿಗೆ, ಒಂದ್ ಮನೆ ಚೆನ್ನಾಗಿ ಮನೆ ಇರ್ಲಿಲ್ಲ ಇವ್ರಿಗೆ ಎಂಬುದಾಗಿ ಹೇಳಿದ್ರೆ ನಿಮಗೆ ಹೆಂಗಿರುತ್ತೆ? ನಿಮ್ಮ ದೀನಾವಸ್ಥೆಯನ್ನ ಅವ್ರು ನೆನಪಿಸಿದ್ರೆ ನಿಮಗೆ ಹೆಂಗಿರುತ್ತೆ? ಕೋಪ ಮಾತ್ರ ಬರುತ್ತಾ? ಲೈಫ್ ಟೈಮ್ ಅವನ್ ವೈರಿಯಾಗಿರ್ತಾನೆ. ಅಷ್ಟೆಲ್ಲ ಬೇಡ ಬ್ರದರ್, ನಿಮ್ಮ ಮಕ್ಕಳ ಹತ್ರ ಅಷ್ಟೆಲ್ಲ ಬೇಡ. ನಿಮ್ಮ ಮಕ್ಕಳ ಹತ್ರ ನೀವು, ನಮ್ಮಪ್ಪ ಅವಾಗ ನಾನು ಕೆಲ್ಸದಲ್ಲಿದ್ದಾಗ ಹಂಗಿದ್ದೆ ಹಿಂಗಿದ್ದೆ ಹಂಗ್ ಕಷ್ಟಪಟ್ಟೆ, ಚಿಕ್ಕವರಾಗಿದ್ದಾಗ, ಅವ್ರು ಚಿಕ್ಕವರಾಗಿರುವಾಗ ತಮಿಳ್ನಾಡಲ್ಲಿ ಬರ ಬಂತಂತೆ, ಏನು ಬೆಳೆ ಬೆಳೆಯುವುದಿಲ್ಲ, ದುಡ್ಡು ಕೈಯಲ್ಲಿ ಇರುತ್ತೆ, ದುಡ್ಡು ಇರುತ್ತೆ, ಆದ್ರೆ ಅಂಗಡಿಗೆ ಹೋಗಿ ಕೊಟ್ರೆ ಅಕ್ಕಿ ಎಲ್ಲೂ ಸಿಗೋದಿಲ್ಲ. ಸಿಕ್ಕಿದ್ರೆ ತಾನೇ ದುಡ್ಡು ಕೊಟ್ಟು ತಗೊಳ್ಳೋದು. ಬರ, ನಾನು ಆ ಊಟಕ್ಕೆಲ್ಲ ಹಂಗ್ ಕಷ್ಟಪಟ್ವಿ, ಅದಕ್ಕೆ ನಾವು ಹಂಗ್ ಕುಗ್ಗೋಗಿದ್ದೀವಿ, ಹಿಂಗ್ ಕುಳ್ಳುಕಿದ್ದೀವಿ, ಹಿಂಗ್ ಅಂತ ಹೇಳ್ತಾರೆ. ನಾವು ಕೇಳೋದವ್ರಿಗೂ ಕೇಳ್ಬಿಟ್ಟು, ಅಪ್ಪ ನಿಮ್ಮ ಹಳೆ ಕಥೆ ಎಲ್ಲ ನೀವೇನ್ ಮಾಡ್ರಿ? ನಿಮ್ಮ ಮಕ್ಕಳು ಕೂಡ ನೀವು ದೀನಾವಸ್ಥೆಯಲ್ಲಿ ಇರುವುದನ್ನು ನೀವು ಹೇಳಿದ್ರೆ ಅವ್ರು ಕೇಳೋದಿಕ್ಕೆ ಏನ್ ಮಾಡೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳೇ ನೀವು ದೀನಾವಸ್ಥೆಯಲ್ಲಿ ಇರುವುದನ್ನು ಕೇಳೋದಿಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ, ಪರಲೋಕದ ದೇವರು ನೀವು ದೀನಾವಸ್ಥೆಯಲ್ಲಿದ್ದಾಗ, ಎಲ್ಲಾರು ನಿಮ್ಮನ್ನು ಮರೆತಾಗ, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಮರೆತಾಗ, ಆಮೇಲೆ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಮರೆತಾಗ, ಕೀರ್ತನೆ 136ನೇ ಕೀರ್ತನೆ 23ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕದ ದೇವರು ನನ್ನನ್ನು ನೆನಪು ಮಾಡಿಕೊಂಡನು, ಏಸಪ್ಪ ನನ್ನನ್ನು ನೆನಪು ಮಾಡಿಕೊಂಡನು. ಎಷ್ಟು ಜನ ಇದನ್ನು ನೆನೆಸಿ ಆತನನ್ನು ಸ್ತುತಿಸುತ್ತೀರಾ? ಒಂದು ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿದೆ. ನಾನು ದೀನಾವಸ್ಥೆಯಲ್ಲಿದ್ದಾಗ, ಎಲ್ಲಾರು ನನ್ನನ್ನು ಮರೆತಾಗ, ಆತನು ನನ್ನನ್ನು ನೆನಪು ಮಾಡಿಕೊಂಡನು. ಆತನ ಕೃಪೆಯು ಮಾರ್ಪಡದ ಕೃಪೆಯು. ಜನರು ನಮ್ಮನ್ನು ನೋಡದೇ ಇರುವಾಗ ಆತನ ಕಣ್ಣುಗಳು ನನ್ನನ್ನು ಕಂಡವು. ಹಲ್ಲೆಲೂಯಾ. ಕೀರ್ತನೆಗಾರನ್ ಹೇಳ್ತಾ ಇದ್ದಾನೆ, ನಾನು ದೀನಾವಸ್ಥೆಯಲ್ಲಿದ್ದಾಗ ಅಪ್ಪ ನಿಮ್ಮ ಕಣ್ಣುಗಳು ನನ್ನನ್ನು ಕಾಣಿತಲ್ಲಪ್ಪ, ಅದನ್ನು ನೆನೆಸಿ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಆಮೇಲೆ ನಿಮ್ಮ ಕೃಪೆಯನ್ನು ನೆನೆಸಿ ನಾವು ಸ್ತುತಿಸುತ್ತೇವೆ. ಎಲ್ಲಾ ಇರುವಾಗ ಸಂಬಂಧಿಕರು, ಏನು ಇಲ್ಲದೆ ಇರುವಾಗ ಯಾರು ಬರೋದಿಲ್ಲ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಆತನ ಕೃಪೆಯು ಶಾಶ್ವತವಾದದ್ದು. ಹಂಗಂದ್ರೆ ಅರ್ಥ ಏನು? ಎಲ್ಲ ಇರಬೇಕಾದ್ರೂ ಆತನ ಕೃಪೆಯು ಇರುತ್ತದೆ. ಏನು ಇಲ್ಲದೆ ಇರುವಾಗಲೂ ಆತನ ಕೃಪೆ ನಮ್ಮೊಂದಿಗೆ ಇರುತ್ತದೆ. ಕಣ್ಣೀರಿನಲ್ಲಿ ಇರುವಾಗಲೂ ಆತನ ಕೃಪೆ ನನ್ನೊಂದಿಗೆ ಇರುತ್ತದೆ. ಆಮೇಲೆ ಸಂತೋಷವಾಗಿರುವಾಗಲೂ ಆತನ ಕೃಪೆ ಇರುತ್ತದೆ. ಆಮೇಲೆ ಎಲ್ಲಾ ಸಮಯದಲ್ಲಿ ಆತನ ಕೃಪೆಯು ಶಾಶ್ವತವಾದದ್ದು. ಸತ್ಯವಾಗಿ ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನ್ ಹೇಳ್ತಾ ಇರೋದು, ನಾನು ದೀನಾವಸ್ಥೆಯಲ್ಲಿ ಇದ್ದಾಗ ನನ್ನನ್ನು ನೆನಪು ಮಾಡ್ಕೊಂಡ್ರು, ಅದನ್ನ ನಾನು ನೆನೆಸಿ ಆತನನ್ನು ಸ್ತುತಿಸಬೇಕು. ಎಜೇಕಿಯಲ್ ಪ್ರವಾದಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಎಜೇಕಿಯಲ್ ಪ್ರವಾದಿನ ಪುಸ್ತಕ, ಅದರಲ್ಲಿ 16ನೇ ಅಧ್ಯಾಯ 5ನೇ ವಾಕ್ಯವನ್ನ ಓದ್ರಿ. ನಿನ್ನನ್ನು ಕರುಣಿಸಿ ಯಾರು ನಿನಗೆ ಇಂದ ಸಹಾಯ ಮಾಡಲಿಲ್ಲ. ನಿನ್ನ ಜನರು ದಿವಸದಲ್ಲಿ ನೀನು ಏಸಿಗೆಯಾಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬಿಸಾಡಿ ಬಿಟ್ಟರು. ಸಾಕು, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರು ನಿನಗೆ ಇಂತಹ ಸಹಾಯವನ್ನು ಮಾಡಲಿಲ್ಲ. ನಿನ್ನನ್ನು ಬಿಸಾಡಿ ಬಿಟ್ಟಿದ್ದರು, ನಿನ್ನನ್ನು ತಿರಸ್ಕರಿಸಿ ಬಿಟ್ಟಿದ್ದರು, ನಿನ್ನನ್ನು ಎಸೆದು ಬಿಟ್ಟಿದ್ದರು. ಆದರೆ ಪ್ರೈಸ್ ದಿ ಲಾರ್ಡ್, ನನ್ನ ಕಣ್ಣುಗಳು ನಿನ್ನನ್ನು ಕಂಡಿತು. ನಾನು ಒಂದು ವೇಳೆ ನೋಡಿರ್ಲಿಲ್ಲ ಅಂದ್ರೆ ನೀನು ಅವತ್ತೇ ಇಲ್ಲದೆ ಹೋಗ್ತಾ ಇದ್ದೆ. ನನ್ನ ಕಣ್ಣುಗಳು ನಿನ್ನನ್ನು ಕಂಡಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಅದಕ್ಕೆ ಹೇಳ್ತಾ ಇದ್ದಾನೆ ಕೀರ್ತನೆಗಾರನು 136ನೇ ಕೀರ್ತನೆ ಅದರಲ್ಲಿ 23ನೇ ವಾಕ್ಯದಲ್ಲಿ, ನಾನು ದೀನಾವಸ್ಥೆಯಲ್ಲಿದ್ದಾಗ ನನ್ನನ್ನು ನೆನಪು ಮಾಡಿಕೊಂಡಂತ ದೇವರು, ನನ್ನನ್ನು ಎಲ್ಲಾರು ಎಸೆದಾಗ ನನ್ನನ್ನು ನೆನಪು ಮಾಡಿಕೊಂಡಂತ ದೇವರು, ಆಮೇಲೆ ನನ್ನನ್ನು ಬಿಸಾಡು ಬಿಟ್ಟಿದ್ದರು ನನ್ನನ್ನು ನೆನಪು ಮಾಡಿಕೊಂಡಂತ ದೇವರು, ಆ ದೇವರನ್ನು ನಾನು ನೆನೆಸಿ 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 ನನ್ನ ಜೀವಂತ ಪೂರ್ತಿ ಆತನನ್ನು ಸ್ತುತಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನ ಆರಂಭವನ್ನು ಮರೆಯಲಿಲ್ಲ. ದಾವೀದನ 136ನೇ ಕೀರ್ತನೆಯಲ್ಲಿ, ನನ್ನ ದೀನಾವಸ್ಥೆಯಲ್ಲಿ ನೀವು ನನ್ನನ್ನು ನೆನಪು ಮಾಡಿಕೊಂಡ್ರಿ, ಸುಮ್ಮನೆ ಹೇಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನು ತನ್ನ ಆರಂಭವನ್ನು ಮರೆಯಲಿಲ್ಲ. ಸೌಲನಿಗೂ ದಾವೀದನಿಗೂ ಏನು ವ್ಯತ್ಯಾಸವೆಂದರೆ, ಸೌಲನು ತನ್ನ ಆರಂಭವನ್ನು ಮರೆತನು, ಅವನ ರಾಜನ ಸಿಂಹಾಸನದಿಂದ ಕೆಳಗೆ ಬಿದ್ದು ಹೋದನು. ದಾವೀದನು ತನ್ನ ಆರಂಭವನ್ನು ಮರೆಯಲಿಲ್ಲ, ಅವನು ಕೊನೆಯವರೆಗೂ ಸಿಂಹಾಸನದಲ್ಲಿ ನೆಲೆಯಾಗಿ ಕೂತಿದ್ದನು. ನಮ್ಮ ಆರಂಭವನ್ನು ನಾವು ಮರೆತರೆ ನಮ್ಮ ಆತ್ಮಿಕ ಜೀವಿತವು ಬಿದ್ದು ಹೋಗುತ್ತದೆ. 2 ಸಾಮುವೇಲ್ ಪುಸ್ತಕ ಅದರಲ್ಲಿ 7ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೆಕೆಂಡ್ ಸ್ಯಾಮುವೇಲ್ ಚಾಪ್ಟರ್ 7 verse 18. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ ಯೆಹೋವನೇ, ನಾನು ಎಷ್ಟರವನು, ನನ್ನ ಮನೆ ಎಷ್ಟರವುದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದೀಯಲ್ಲ. ಸಾಕು. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದ್ರಿ, ಒಂದು ಕುರಿ ಕಾಯುತ್ತಿದ್ದಂತ ನನ್ನನ್ನು ಸಿಂಹಾಸನದಲ್ಲಿ ನನ್ನನ್ನು ಕುಂಟಿಸಿದ್ದೀರಲ್ಲಪ್ಪ, ನಾನು ಎಷ್ಟರವನು ದೇವರೇ, ನನ್ನನ್ನು ಇದುವರೆಗೂ ಜೀವ ಸುಖ ಬಲವನ್ನು ಕೊಟ್ಟಿದ್ದೀರಲ್ಲಪ್ಪ, 2026ನೇ ವರ್ಷದವರೆಗೂ ನನಗೆ ಜೀವವನ್ನು ಕೊಟ್ಟಿದ್ದೀರಲ್ಲಪ್ಪ, ಬಲವನ್ನು ಕೊಟ್ಟಿದ್ದೀರಲ್ಲಪ್ಪ, ಸುಖವನ್ನು ಕೊಟ್ಟಿದ್ದೀರಲ್ಲಪ್ಪ, ಆರೋಗ್ಯವನ್ನು ಕೊಟ್ಟಿದ್ದೀರಲ್ಲಪ್ಪ, ಇದಕ್ಕೆ ನಾನು ಎಷ್ಟರವನು ದೇವರೇ. ತನ್ನ ಆರಂಭವನ್ನು ಅವನು ಮರೆಯಲಿಲ್ಲ. ತನ್ನ ಸ್ವಂತ ಕುಟುಂಬದವರು ದಾವೀದನನ್ನು ನೆನೆಸಲಿಲ್ಲ, ಸ್ವಂತ ತಂದೆ, ಸ್ನೇಹಿತರು, ಸಂಬಂಧಿಕರು, ಸಹೋದರರು ಅವನನ್ನು ನೆನೆಸಲಿಲ್ಲ. ದೇವರು ದೀನಾವಸ್ಥೆಯಲ್ಲಿದ್ದಾಗ ಅವನನ್ನು ಕಂಡ ದೇವರು, ಅದನ್ನು ಅವನು ಸಿಂಹಾಸನದಲ್ಲಿ ಹೋಗಿದ ಮೇಲೆ ಅವನು ಮರೆಯಲಿಲ್ಲ. ನನಗಿದೆ ಎಷ್ಟರನವನು ದೇವರೇ, ನೀವು ಮಾಡಿದ ಉಪಕಾರಕ್ಕೆ ನಾನು ಪಾತ್ರನಲ್ಲ ದೇವರೇ, ನೀವು ನನ್ನನ್ನು ಕಾಪಾಡಿದ್ದೀರಾ, ನೀವು ನನ್ನನ್ನು ಎತ್ಕೊಂಡು ಬಂದಿದ್ದೀರಾ, ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀರಾ ದೇವರೇ. ಆಮೇಲೆ ಪ್ರೈಸ್, ದೀನನಾಗಿದ್ದೆ ನಾನು, ನನ್ನನ್ನು ಮೇಲೆ ತಿರುವ ದೇವರೇ, ಇದನ್ನು ನೆನೆಸಿ ನೆನೆಸಿ ನಾನು ಈ ವರ್ಷವೆಲ್ಲ ನಿಮ್ಮನ್ನು ಸ್ತುತಿಸುತ್ತೇನೆ. ಎಷ್ಟು ಜನ ಹೇಳ್ತೀರಾ ಈ ಆರಾಧನೆಯಲ್ಲಿ, ದೀನನಾಗಿದ್ದೆ. ಮೊದಲನೆಯದಾಗಿ ದಾವೀದನು ಕೀರ್ತನೆಗಾರನು ದಾವೀದನು ದೀನಾವಸ್ಥೆಯಲ್ಲಿದ್ದದನ್ನು ನೆನಪಿಸಿಕೊಂಡರು. ಎರಡನೆಯದಾಗಿ ಅವರು ಏನನ್ನ ನೆನಪಿಸಿಕೊಳ್ತಾ ಇದ್ದಾರೆ, 1 ಸಾಮುವೇಲ್ ಪುಸ್ತಕ 17ನೇ ಅಧ್ಯಾಯ. ಅನೇಕರು ಮೌನವಾಗಿದ್ದೀರಾ ಏನಕ್ಕೆಂಬುದಾಗಿ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಬೋರ್ ಹೊಡಿತಿದೆ ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಒಬ್ರಿಗೂ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಸರಿ, ಪ್ರೈಸ್ ದಿ ಲಾರ್ಡ್. 1 ಸಾಮುವೇಲ್ ಪುಸ್ತಕ ಅದರಲ್ಲಿ 17ನೇ ಅಧ್ಯಾಯ 37ನೇ ವಾಕ್ಯವನ್ನು ಓದ್ರಿ. ಸಾಕು. ಪ್ರೈಸ್ ದಿ ಲಾರ್ಡ್. ಈಗ ದಾವೀದನು ಸೌಲನ ಮುಂದೆ ನಿಂತಿದ್ದಾನೆ, ಅರಸನಾದ ಸೌಲನ ಮುಂದೆ. ಇವನು ಇಲ್ಲಿ ಬರಲಿಲ್ಲ, ಪರಿಸ್ಥಿತಿಗಳು ಇವನನ್ನ ಕರ್ಕೊಂಡ್ಬಂದು ಸೌಲನ ಮುಂದೆ ನಿಲ್ಸಿದೆ. ಆಚೆ ಅರಣ್ಮನೆ ಆಚೆ, ಪ್ರೈಸ್ ದಿ ಲಾರ್ಡ್, ಇಸ್ರಾಯೇಲ್ ಜನರ ಪಾಳ್ಯಗಳ ಆಚೆ, ಪ್ರೈಸ್ ದಿ ಲಾರ್ಡ್, ಗೋಲಿಯಾತನು ಶಬ್ದವಾಗಿ ಗರ್ಜಿಸುತ್ತಿದ್ದಾನೆ. ನಿಜವಾದ ಗಂಡಸರು ಯಾರಾದ್ರೂ ಇದ್ರೆ ಒಬ್ಬಂಟಿಗರಾಗಿ ನನ್ನನ್ನು ಎದುರಿಸೋದಿಕ್ ಬನ್ರಿ. ನೀವು ನನ್ನನ್ನು ಏನಾದ್ರೂ ಜಯಿಸ್ಬಿಟ್ರೆ ನನ್ನ ಜನರೆಲ್ಲ ನಿಮಗೆ ಯಾರಾಗ್ಬಿಡ್ತಾರೆ? ದಾಸರಾಗ್ಬಿಡ್ತಾರೆ, ಅಧೀನರಾಗ್ಬಿಡ್ತಾರೆ. ನೀವು ನಿಜವಾಗ್ಲೂ ಒಂದು ವೇಳೆ ಯಾರಾದ್ರೂ ಗಂಡಸರು ಇದ್ರೆ ನೀವು ನನ್ನನ್ನು ಎದುರಿಸೋದಿಕ್ಕೋಸ್ಕರ ಒಬ್ಬೊಬ್ಬರಾಗಿ ಎದುರಿಸ್ಕೊಳ್ಳೋಣ ಬನ್ನಿ ಎಂಬುದಾಗಿ ಗರ್ಜಿಸ್ತಾ ಇದ್ದಾನೆ. ಆಚೆ ಅವನು ಗರ್ಜಿಸ್ತಾ ಇದ್ದಾನೆ. ಅರಣ್ಮನೆ ಒಳಗೆ ಸೌಲ್ ರಾಜನು ಟೈಪ್ ರೈಟಿಂಗ್ ಹೊಡಿತಾ ಇದ್ದಾರೆ, ನಡುಗುತ್ತಾ ಕೂತಿದ್ದಾರೆ. ನಡುಗ್ತಾ ಇದೆ, ಒಬ್ರು ಕೂಡ ಮುಂದೆ ಹೋಗ್ತಾ ಇಲ್ಲ. ಇನ್ನೇನ್ ಮಾಡೋದು, ಮುಗೀತು ಕತೆ ಎಂಬುದಾಗಿ ನಡುಗುತ್ತಾ ಕೂತಿದ್ದಾರೆ. ಇಂಥ ಸಮಯದಲ್ಲಿ ಯಾರಾದ್ರೂ ದೇಶದಲ್ಲಿ ವೀರನು ಗೋಲಿಯಾತನನ್ನ ಜಯಿಸುವುದಕ್ಕೆ ಯಾರಾದ್ರೂ ಇದ್ದೀರಾ ಎಂಬುದಾಗಿ ಕೇಳುವಾಗ ಒಬ್ರು ಬಂದು ಹೇಳ್ತಾ ಇದ್ದಾರೆ, ರಾಜನೇ, ಒಬ್ಬ ಒಪ್ಪಿಕೊಂಡಿದ್ದಾನೆ, ನಾನು ಹೋಗಿ ಗೋಲಿಯಾತನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಒಬ್ಬ ಒಪ್ಪಿಕೊಂಡಿದ್ದಾನೆ ಎಂಬುದಾಗಿ ರಾಜನಿಗೆ ಹೇಳ್ತಾ ಇದ್ದಾರೆ. ಈ ರಾಜನಿಗೆ ತುಂಬಾ ಸಂತೋಷ. ನಮ್ಮನ್ನ ಕಾಪಾಡೋದಿಕ್ಕೆ, ಮಾನ ಮರ್ಯಾದೆ ಕಾಪಾಡೋದಿಕ್ಕೆ ಒಬ್ಬ ಬಂದ್ಬಿಟ್ಟ ಎಂಬುದಾಗಿ ಸಂತೋಷದಿಂದ ಅವನ್ನ ಕರ್ಕೊಂಬನ್ನಿ ಎಂಬುದಾಗಿ ಹೇಳಿದ್ರೆ, ರಾಜ ಅಂದುಕೊಂಡ್ರು ಒಂದು ವೀರ ಒಳಗೆ ಬರ್ತಾನೆ ಎಂಬುದಾಗಿ ಅಂದುಕೊಂಡ್ರೆ ಒಂದು ಇಲಿ ಮರಿ ಒಳಗೆ ಬರ್ತಾ ಇದೆ.
ದಾವೀದನು ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ದಾವೀದನಿಗೆ ನೋಡಿದ ತಕ್ಷಣ 40% ನಂಬಿಕೆ ಏನಾಗೋಯ್ತು, ಕಳೆದೋಯ್ತು. ಆದ್ರೂ ಒಳಗೆ ಒಂದು ನಂಬಿಕೆ, ಒಂದು 60% ನಂಬಿಕೆ ಇದೆ. ಏನೋ ಹೋಗಿ ಯುದ್ಧ ಮಾಡಿ ಜಯಿಸ್ಬಿಡ್ಬೋದು ಇವನ್ ದಾವೀದ ಎಂಬುದಾಗಿ ನಂಬಿಕೆ ಒಳಗಿದೆ. ಈಗ ದಾವೀದನೇ, ನೀನ್ ಹೋಗ್ಬೇಕಾದ್ರೆ ಬರೀ ಇದಾಗ ಹೋದ್ರೆ, ಬರೀ ಡ್ರೆಸ್ಸಲ್ಲಿ ಹೋದ್ರೆ ಆರಾಮಾಗಿ ನಿನ್ನನ್ನು ಕೊಂದ್ಬಿಡ್ತಾನೆ. ನೀನೇನ್ ಮಾಡು, ನನ್ನ ಡ್ರೆಸ್ಸನ್ನ ನೀನ್ ಹಾಕೋ ಎಂಬುದಾಗಿ ತನ್ನ ಡ್ರೆಸ್ಸನ್ನ ಅವನಿಗೆ ಕೊಟ್ಬಿಟ್ಟು ಯೂನಿಫಾರ್ಮ್ ಅನ್ನ ಕೊಟ್ಬಿಟ್ಟು, ಮಿಲಿಟರಿ ಯೂನಿಫಾರ್ಮ್ ಅನ್ನ ಕೊಟ್ಟು, ಒಳ್ಳೆ ಶೂ ಎಲ್ಲ ಕೊಟ್ಬಿಟ್ಟು, ಇಷ್ಟು ದಿವಸ ಇವನ್ ಕುರಿಗಳನ್ನ ಕಾಯ್ಬೇಕಾದ್ರೆ ಶೂ ಹಾಕೊಂಡು ಓಡಾಡಿರ್ತಾನ, ಅವಾಯ್ ಚಪ್ಪಲಿ $100 ಆ ಚಪ್ಪಲಿಯನ್ನ ಹಾಕೊಂಡು ಕುರಿಗಳ ಹಿಂದೆ ಹೋದಾತನು. ಇವಾಗ ಇವನಿಗೆ ಒಳ್ಳೆ ಶೂ, ಇಷ್ಟು ಹೈಟ್ ವರ್ಗು, ಇಷ್ಟು ದಪ್ಪ ಹೀಲ್ಸ್ ಇರೋ ಶೂ ಅನ್ನ ಕೊಟ್ಬಿಟ್ರು. ಕೈಯಲ್ಲಿ ಬರ್ಜಿ ತಾನೆ, ಬರ್ಜಿ, ಈ ಕೈಯಲ್ಲಿ ಖಡ್ಗ, ಹಿಂದೆ ಒಂದು ಸ್ಪಿಯರ್ಗೆ ಏನಂತಾರೆ, ಈಟಿ, ಒಳ್ಳೆ ಯೂನಿಫಾರ್ಮ್, ಎದೆ ಕವಚ, ಹೆಲ್ಮೆಟ್, ಫಸ್ಟ್ ಟೈಮ್ ಹಾಕ್ತಾ ಇದ್ದಾನೆ. ಎಲ್ಲವನ್ನು ಹಾಕ್ಬಿಟ್ಟು ನಡಿಯೋಣ ಎಂಬುದಾಗಿ ಎದೊಳಕ್ ನೋಡ್ತಾ ಇದ್ದಾನೆ, ಎದೊಳಕ್ ಆಗ್ತಾ ಇಲ್ಲ ಇವನ್ ಕೈಯಲ್ಲಿ. ರಾಜ ಕೊಟ್ಟಂತ ಹೆಲ್ಮೆಟ್ ಅನ್ನ ಫಸ್ಟ್ ಟೈಮ್ ಚಿಕ್ಕ ಮಕ್ಳು ಹೆಲ್ಮೆಟ್ ಹಾಕ್ಬೇಕಾದ್ರೆ ನೋಡ್ರಿ, ಫಸ್ಟ್ ಟೈಮ್ ನೀವ್ ಹೆಲ್ಮೆಟ್ ಹಾಕ್ಬೇಕಾದ್ರೆ ಕತ್ತಂದ್ರೆ ಹಿಂಗೆ ಹೊಟ್ಟೋಗುತ್ತೆ, ಕುತ್ಕೇನೆ ಹಿಂಗಂದ್ರೆ ಹಿಂಗೆ ಹೊಟ್ಟೋಗುತ್ತೆ. ಇವನು ಹೆಲ್ಮೆಟ್ ಎಲ್ಲ ಹಾಕೊಂಡು ಸರಿ ಅಂತ ಬಿಲ್ಡಪ್ ಎಲ್ಲ ಕೊಟ್ಟು ಎದೊಳಕ್ ನೋಡ್ತಾ ಇದ್ದಾನೆ. ರಾಜ, ಇದೆಲ್ಲ ನನಗೆ ಸೆಟ್ ಆಗಲ್ಲ ರಾಜ ಇದು ಎದೊಳಕೆನೆ ಆಗ್ತಾ ಇಲ್ಲ. ರಾಜನ್ಗೆ ಫಸ್ಟೇ 40% ನಂಬಿಕೆ ಹೊಟ್ಟೋಯ್ತು. ಈಗ ಮಿಕ್ಕ ಎಷ್ಟು ಪರ್ಸೆಂಟ್ ನಂಬಿಕೆ ಇದೆ? 60% ನಂಬಿಕೆ. ಇವನ್ ಇದೆಲ್ಲ ಹಾಕೊಂಬಿಟ್ಟು ಎದೊಳಕ್ ನೋಡ್ತಾ ಇದ್ದೇನೆ, ಎದೊಳಕ್ ಆಗ್ತಾ ಇಲ್ಲ. ಇದ್ದಿದ್ 60% ನಂಬಿಕೆನು ಮುಗೀತಲ್ಲಪ್ಪ, ಇವನ್ ಯಾರೋ ಸುಮ್ನೆ ಶೋ ಆಫ್ಗೋಸ್ಕರ ಬಂದಿದ್ದಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ದಾವೀದನಿಗೆ ಸೌಲನ್ನು ಅಂದುಕೊಳ್ಳುತ್ತಿರೋದು ಅರ್ಥ ಆಯ್ತು. ಈಗ ಹೇಳ್ತಾ ಇದ್ದಾರೆ, ಹಳೆದನ್ನ ನೆನಪು ಮಾಡ್ತಾ ಇದ್ದಾರೆ. ದೇವರು ಮಾಡಿದ ಉಪಕಾರವನ್ನು ನೆನಪು ಮಾಡ್ತಾ ಇದ್ದಾರೆ. ಏನನ್ನ ನೆನಪು ಮಾಡಿಕೊಳ್ಳ್ರು? 1 ಸಾಮುವೇಲ್ ಪುಸ್ತಕ 17ನೇ ಅಧ್ಯಾಯ, ಅದರಲ್ಲಿ 37ನೇ ವಾಕ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಹೋಗಿ ಅಲ್ಲಿ ಅಂತ್ಯವಾಗ್ತಾ ಇದೆ. ಸರಿ, ಪ್ರೈಸ್ ಅಲ್ಲ. ನನ್ನನ್ನು ಅಂತ ಸಿಂಹದ ಬಾಯಿಗೆ ತಪ್ಪಿಸಿದ ದೇವರು, ಅಂತ ಕರಡಿಯ ಉಗುರುಗಳಿಗೆ ನನ್ನನ್ನು ತಪ್ಪಿಸಿದ ದೇವರು, ಈ ಗೋಲ್ಯಾತನಿನಲ್ಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮಗೆ ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವು ಮರೆತರೆ ನೀವು ಗೋಲ್ಯಾತನಿಗೆ ಎದುರುತ್ತೀರಾ. ಮತ್ತೊಮ್ಮೆ ಹೇಳುತ್ತೇನೆ, ದೇವರು ಕಳೆದ ವರ್ಷದಲ್ಲಿ, ಕಳೆದ ತಿಂಗಳಿನಲ್ಲಿ ನಿಮಗೆ ಮಾಡಿದ ಉಪಕಾರವನ್ನು ನೀವೇನಾದ್ರೂ ಒಂದು ವೇಳೆ ಮರೆತು ಬಿಟ್ರೆ, ನಿಮಗೆ ವಿರುದ್ಧವಾಗಿ ಗರ್ಜಿಸುವ ಸಿಂಹದೋಪಾದ್ಯದಲ್ಲಿ ಗರ್ಜಿಸುವ ವೈರಿಗೆ, ಶತ್ರುವಿಗೆ, ಗೋಲ್ಯಾತನಿಗೆ ನೀವು ಎದುರುತ್ತೀರಾ. ದೇವರು ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವೇನಾದ್ರೂ ನೆನಪು ಮಾಡಿಕೊಂಡರೆ, ಆ ಗೋಲ್ಯಾತನಿಗೆ ವಿರುದ್ಧವಾಗಿ ಹೋಗಿ ಜಯವನ್ನು ಕಾಣುವ ಹಾಗೆ ದೇವರು ದೊಡ್ಡ ಕಾರ್ಯಗಳನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅಪ್ಪ, ಕಳೆದ ವರ್ಷ ನನಗೆ ಅಷ್ಟು ದೊಡ್ಡ ತಲೆನೋವು ಬಂತು, ಅಷ್ಟು ದೊಡ್ಡ ಹೊಟ್ಟೆ ನೋವು ಬಂತು, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಬಂತು, ಅಷ್ಟು ದೊಡ್ಡ ಬಲಹೀನತೆ ಬಂತು, ಅದರಿಂದ ದೇವರು ನನ್ನನ್ನು ತಪ್ಪಿಸಿದಾರಂದ್ರೆ ಇದರಿಂದಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ಆಮೇಲೆ ಈ ಬಲಹೀನತೆಗಳು ನನ್ನನ್ನು ಜಯಿಸಲು ದೇವರು ಒಪ್ಪಿಸಿಕೊಡುವುದಿಲ್ಲ. ಕಾರಣ ಆತನು ನಿನ್ನೆ ಇದ್ದ ಆತನು ಇಂದು ಸದಾ ಕಾಲ ಇರುವ ದೇವರು. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನೀವು ಆರಾಧಿಸುತ್ತಿರುವ ಆತನು ನಿನ್ನೆ ಇಂದು ಸದಾ ಕಾಲ ಇರುವ ಆತನು. ಆತನು ಮಾಡಿದ ಉಪಕಾರವನ್ನು ನೀವು ನೆನೆಸಿ ನೋಡಿರಿ. ಈ ವರ್ಷದಲ್ಲಿ ಜಯಿಸುವ ಕೃಪೆಯನ್ನು, ಈ ವರ್ಷದಲ್ಲಿ ಜಯಿಸುವ ಬಲವನ್ನು ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯದಲ್ಲಿ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗಂದ್ರೆ ದೇವರು ಮಾಡಿದನ್ನು ದಾವೀದನು ಮರೆಯಲಿಲ್ಲ. ಒಂದು ವೇಳೆ ಇವನು ಮರ್ತಿದ್ರೆ ಗೋಲ್ಯಾತನಿಗೆ ಇವನು ಎದುರ್ಕೊಳ್ತಾ ಇದ್ದ. ದೇವರು ಮಾಡಿದ ಉಪಕಾರವನ್ನು ಮರೀಲಿಲ್ಲ, ಇವನು ಹೋಗಿ ಯುದ್ಧ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೆಯದಾಗಿ ದೀನಾವಸ್ಥೆಯಲ್ಲಿ ಇದ್ದದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರನ್ನು ಸ್ತುತಿಸುತ್ತೇವೆ. ಎರಡನೆಯದಾಗಿ ದೇವರು ಮಾಡಿದ ಉಪಕಾರವನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮೊಳಗೆ ಒಂದು ಹೊಸ ನಂಬಿಕೆ ಬರುತ್ತದೆ. ಅಂದು ಜಯಿಸಲು ಬಲ ಕೊಟ್ಟ ಆತನು ಇಂದು ಜಯಿಸಲು ಬಲ ಕೊಡುತ್ತಾನೆ. ಅಂದು ನನ್ನನ್ನು ತಪ್ಪಿಸಿದ ಆತನು ಇಂದು ನನ್ನನ್ನು ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಮೂರನೆಯದಾಗಿ, ಕೊನೆಯದಾಗಿ, ಪ್ರೈಸ್ ದಿ ಲಾರ್ಡ್, 2 ಸಾಮುವೇಲ್ ಪುಸ್ತಕ ಅದರಲ್ಲಿ 9ನೇ ಅಧ್ಯಾಯ
ನಾನು ಬೇಗನೆ ಹೇಳಿ ಮುಗಿಸಲು ಇಷ್ಟಪಡುತ್ತೇನೆ. 2 ಸಾಮುವೇಲ್ 9ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ರಿ. ಎರಡು ಸಾಮುವೇಲ್ 9ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಸೌಲ್ ರಾಜನ ನಂತರ ದಾವೀದ ಅರಸನು ಆ ಸಿಂಹಾಸನದಲ್ಲಿ ಕೂತಿದ್ದಾರೆ. ಈ ಸೌಲನು ತನ್ನನ್ನು ಕೊಲ್ಲಬೇಕೆಂಬುದಾಗಿ ತುಂಬಾ ಒದ್ದಾಡಿದ ವ್ಯಕ್ತಿ. ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಡೈಲಿ ಸೈನಿಕರನ್ನು ಕಳಿಸಿ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಸೈನಿಕರಿಗೆ ಏನ್ ಕೆಲಸ ಅಂದ್ರೆ ಡೈಲಿ ಏನ್ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ನಿಮಗೆ ಕಳೆದ ದಿವಸದಲ್ಲಿ ಒಂದು ನ್ಯೂಸ್ ಗೊತ್ತಾಗಿರ್ಬೋದು. ವೆನಿಜುಲಾ ಎಂಬುದಾಗಿ ಒಂದು ದೇಶ ಇದೆ. ಆ ದೇಶದ ಪ್ರೆಸಿಡೆಂಟ್ ಅನ್ನ ಅಮೆರಿಕ ದೇಶದ ಟ್ರೂಪ್ಸ್ ಹೋಗಿ ಅವರನ್ನ ಹಾಗೆ ಹಿಡಿದ್ಬಿಟ್ಟು ಅವರ ದೇಶದೊಳಗೆ ಹೋಗಿ ಅವರನ್ನ ಕೈದಿಯಾಗಿ ಆ ದೇಶದ ಅಧ್ಯಕ್ಷನನ್ನ ಹಿಡಿದು ಅಮೆರಿಕ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಒಂದ್ ದೇಶದ ರಾಜ ಟ್ರಂಪ್ ನೆನೆಸಿದ್ರೆ ಬೇರೆ ದೇಶಕ್ಕೆ ಹೋಗಿ ಅವರ ದೇಶಕ್ಕೆ ಹೋಗಿ ಅವರ ದೇಶದ ಅಧ್ಯಕ್ಷನನ್ನು ಎತ್ಕೊಂಡು ಹೋಗಿದಾರಂದ್ರೆ ಎಷ್ಟು ದೊಡ್ಡ ಸಾಹಸ ಅದು. ನಿಜವಾಗ್ಲೂ ಅದನ್ನ ಮೆಚ್ಚಬೇಕು. ಒಂದು ರಾಜ ನೆನೆಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸೌಲ್ ಅರಸನು ಸಮಸ್ತ ಇಸ್ರಾಯೇಲ್ ಜನರಿಗೆ ರಾಜ. ಅವ್ನು ನೆನ್ಸಿದ್ರೆ ಯಾವಾಗ್ಲೂ ಕೊಂದಿರ್ಬಹುದು. ಡೈಲಿ ಹುಡುಕಾಡ್ತಾ ಇದ್ದಾನೆ, ಇವನನ್ನು ಹೇಗಾದ್ರೂ ಸಾಯಿಸ್ಬೇಕು, ದೇವ್ರು ಒಪ್ಪಿಸಿ ಕೊಡಲಿಲ್ಲ. ಡೈಲಿ ಓಡಾಡ್ತಿದ್ದಂತ ವ್ಯಕ್ತಿ ಇವಾಗ ಸತ್ತೋಗ್ಬಿಟ್ರು ಸೌಲ್ ಅರಸನು. ಈಗ ಆ ಜಾಗದಲ್ಲಿ ದಾವೀದನು ಕೂತಿದ್ದಾರೆ. ಈಗ ದಾವೀದನ್ ಹತ್ರ ಒಬ್ರು ಬಂದು ಹೇಳ್ತಾ ಇದ್ದಾರೆ, ಯೋನಾಥಾನನ ವಂಶದಲ್ಲಿ ಸೌಲನ ವಂಶದಲ್ಲಿ ಮೆಫಿಬೋಸೆತ್ ಎಂಬ ಒಂದು ಹುಡುಗ ಇನ್ನೂ ಜೀವಂತವಾಗಿದ್ದಾನೆ. ಅವನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಕೆಳಗೆ ಬಿದ್ದು ಅವನ ಸ್ವಂಟದ ಕೆಳಗೆ ಏನು ವರ್ಕ್ ಆಗೋದಿಲ್ಲ, ಅವನು ಕುಂಟನಾಗಿದ್ದಾನೆ, ಆದ್ರೆ ಇನ್ನೂ ಜೀವಂತವಾಗಿದ್ದಾನೆ ಎಂಬುದಾಗಿ ಹೇಳಿದ ತಕ್ಷಣ ದಾವೀದನು ಅವನ್ನ ಕರ್ಕೊಂಬರೋದಿಕ್ಕೆ ಹೇಳ್ಬಿಟ್ಟು ಹೇಳ್ತಾರೆ, ಈಗ ಬರೆಯಲ್ಪಟ್ಟಿದೆ 7ನೇ ವಾಕ್ಯದಲ್ಲಿ, ದಾವೀದನು ಅವನಿಗೆ ಹೆದರಬೇಡ, ನೀನ್ ಹೆದರಬೇಡ, ನಿನ್ನ ತಂದೆಯಾದ ಯೋನಾಥಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ, ನಿನ್ನ ಅಣ್ಣನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ, ಮತ್ತು ನೀನು ಪ್ರತಿದಿನ ನನ್ನ ಪಂದಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ತನ್ನ ತಾತನ ಆಸ್ತಿ ಎಲ್ಲ ನಿನಗೇನ್ ಮಾಡ್ತೇನೆ, ಕೊಡ್ತೇನೆ. ಅದ್ ಮಾತ್ರವಲ್ಲ, ನೀನ್ ಅರಣ್ಮನೆಯಲ್ಲಿ ಡೈಲಿ ಪಂಕ್ತಿಯಲ್ಲಿ ಏನ್ ಮಾಡ್ಬೇಕಂತೆ, ಒಂದು ಕುಂಟನನ್ನು ಅರಣ್ಮನೆಯ ಪಂಕ್ತಿಯಲ್ಲಿ, ರಾಜನ ಪಂಕ್ತಿಯಲ್ಲಿ ತನ್ನ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕೊಂಡಿಸಿದ್ದಾರೆ. ಅದು ಮಾತ್ರವಲ್ಲ, ಊಟಕ್ಕೂ ತನ್ನ ಜೊತೆಯಲ್ಲಿ ಕುತ್ಕೊಬೇಕೆಂಬುದಾಗಿ ಹೇಳ್ತಾ ಇದ್ರು. ಸೌಲನು ಅನೇಕ ತೊಂದರೆಯನ್ನ ದಾವೀದನಿಗೆ ವಿರುದ್ಧವಾಗಿ ಮಾಡಿದ್ರು. ಆದ್ರೆ ಅದರ ಮಧ್ಯದಲ್ಲಿ ಸೌಲನು ದಾವೀದನಿಗೋಸ್ಕರ ಮಾಡಿದಂತ ಕೆಲವು ಉಪಕಾರಗಳನ್ನ ದಾವೀದನು ಮರೆಯಲಿಲ್ಲ. ಸತ್ಯವೇ, ದಾವೀದನನ್ನು ಕೊಲ್ಲುವುದಕ್ಕೋಸ್ಕರ ಸೌಲ್ ಹೋರಾಡಿದ್ರು, ಸತ್ಯವೇ. ದಾವೀದನನ್ನು ಹೇಗಾದ್ರೂ ಮುಗಿಸ್ಬೇಕು, ಇಲ್ಲದಂತೆ ಮಾಡ್ಬೇಕು, ಓಡಾಡಿದ್ರು, ಸತ್ಯವೇ. ದಾವೀದನಿಗೆ ವಿರುದ್ಧವಾಗಿ ಈಟಿಯನ್ನ ಎಸೆದ್ರು, ಸತ್ಯವೇ. ಆದರೆ ಅದರ ಮಧ್ಯದಲ್ಲಿ ದಾವೀದನಿಗೋಸ್ಕರ ಒಂದೆರಡು ಉಪಕಾರಗಳನ್ನ ಸೌಲನ್ ಮಾಡಿದ್ರು. ಏನು ಉಪಕಾರ ಮಾಡಿದ್ರು? 1 ಸಾಮುವೇಲ್ ಪುಸ್ತಕ 17ನೇ ಅಧ್ಯಾಯ ಅದರಲ್ಲಿ 31ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಫಸ್ಟ್ ದಾವೀದನು ಅರಣ್ಮನೆ ಒಳಗೆ ಬರೋದಕ್ಕೆ ಕಾರಣ ಯಾರು? ಸೌಲ್ ರಾಜನು ಹೇಳ್ತಾ ಇದ್ದಾರೆ, ದಾವೀದನನ್ನು ಅರಣ್ಮನೆ ಒಳಗೆ ಅವ್ರ ಅಪ್ಪಂಗೆ ಪರ್ಮಿಷನ್ ಕೇಳ್ಬಿಟ್ಟು ಅರಣ್ಮನೆ ಒಳಗೆ ಏನ್ ಮಾಡ್ರಿ, ಕರ್ಕೊಂಬನ್ರಿ. ಹಂಗಂದ್ರೆ ದಾವೀದನ ಅರಣ್ಮನೆ ಒಳಗೆ ಬರುವುದಕ್ಕೆ ಕಾರಣ ಯಾರು? ಹೆಜ್ಜೆ ಇಡುವುದಕ್ಕೆ ಕಾರಣ ಯಾರು? ಸೌಲ್ ರಾಜ. ಎರಡನೆಯ ಇದು ಉಪಕಾರನ ಏನು? ನೆಕ್ಸ್ಟ್ ನೋಡಿ, ಈ ಸೌಲನು ದಾವೀದನಿಗೆ ಏನು ಉಪಕಾರ ಮಾಡಿದ್ರು? 37ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನು ಹೇಳ್ತಾ ಇದ್ದಾರೆ, ನಾನು ಹೋಗಿ ಗೋಲಿಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ನೆಕ್ಸ್ಟ್ ಸೌಲನ್ ಹೇಳ್ತಾ ಇದ್ದಾರೆ, ಹೋಗು, ಯೆಹೋವನು ನಿನ್ನ ಸಂಗಡ. ಶುಭ ಹಾರೈಸ್ತಾ ಇದ್ದಾರೆ, ಶುಭ ತನ್ನ ಸ್ವಂತ ಸಹೋದರರು ಏನ್ ಹೇಳಿದ್ರು, ಹೋಗ, ಮಾಡಕ್ ಬೇರೆ ಕೆಲಸ ಇಲ್ಲ, ಹೋಗ ಮನೆಗೆ ಹೋಗ ಸೈಲೆಂಟ್ ಆಗಿ ಇರೋದ್ ಬಿಟ್ಟು ಬಂದ್ಬಿಟ್ಟ, ಇಲ್ಲಿ ಯುದ್ಧ ಮಾಡ್ತೀನಂತ ಬೈದ್ರು. ಆದ್ರೆ ಈ ಸೌಲನು ಇವನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದಾರೆ, ಯೆಹೋವನು ನಿನ್ನ ಸಂಗಡ ಇರಲಿ, ಇವನು ಹೋಗ್ತೀನಿ ಎಂಬುದಾಗಿ ಹೇಳಿದ ತಕ್ಷಣ ಎಲ್ಲರೂ ಇವನಿಗೆ ವಿರುದ್ಧವಾಗಿ ಮಾತಾಡಿದರು. ಆದರೆ ಒಬ್ಬ ಮಾತ್ರ ಇವನ ಮಾತನ್ನು ನಂಬಿ ಶುಭ ಹಾರೈಸಿದ್ದು ಸೌಲ್ ರಾಜ ಮಾತ್ರ. ಮೂರನೆಯದಾಗಿ ಸೌಲ್ ಏನು ಉಪಕಾರ ಮಾಡ್ದ ನೋಡ್ರಿ, 38ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಯುದ್ಧ ವಸ್ತ್ರಗಳನ್ನು, ಕವಚಗಳನ್ನು, ಶಿರಸ್ತ್ರಾನಗಳನ್ನು ಯಾರಿಗೆ ಕೊಟ್ರಂತೆ? ಆ ವಾಕ್ಯದಲ್ಲಿ
ಒಂದು ಶಿರಸ್ತ್ರಾನ, ಒಂದು ಕವಚ, ಒಂದು ಜೋಡಿ ಚಪ್ಪಲಿ, ಶೂ ಎಲ್ಲ ಕೊಡ್ರಿ ಎಂಬುದಾಗಿ ಹೇಳಲಿಲ್ಲ. ತನ್ನ ಯುದ್ಧ ವಸ್ತ್ರಗಳನ್ನು ಹಂಗಂದ್ರೆ ಸೌಲನ ಒಂದು ರಾಜನ ಯುದ್ಧ ವಸ್ತ್ರವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಇದು ಸೌಲನ ಇವನಿಗೆ ಮಾಡಿದ ಉಪಕಾರನ ಇಲ್ವಾ? ಅವನು ಇವನಿಗೆ ಕೇಡ್ ಮಾಡಿದ್ದಾನೆ ನಿಜ, ಇವನನ್ನು ಕೊಲ್ಲೋದಿಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದ ನಿಜ, ಇಷ್ಟು ದಿವಸ ಕಾಡಿನಲ್ಲಿ ಅವನಿಗೆ ಎದುರುಕೊಂಡು ಮಲಗಿದ್ದ ನಿಜ. ಆದ್ರೆ ಅದ್ರ ಮಧ್ಯದಲ್ಲಿ ಸೌಲನು ಮಾಡಿದ ಉಪಕಾರವನ್ನ ಇವರು ಮರೆಯಲಿಲ್ಲ. ಈಗ ಏನ್ ಮಾಡ್ತಾ ಇದ್ದಾನೆ, ಯಾರೇ ರಾಜ ಆದ್ರೂ ತನ್ನ ಹಿಂದಿನ ರಾಜನ ಸಂತತಿ ಯಾರಾದ್ರೂ ಇದ್ರೆ ಅವರನ್ನ ಫಸ್ಟ್ ಹುಡಿಕೊಂಬಂದು ಸಾಯಿಸ್ಬಿಡ್ತಾರೆ, ಇಲ್ಲ ಅಂದ್ರೆ ಅವರ ಕಣ್ಣನ್ನ ಕೆಡಿಸ್ಬಿಟ್ಟು ರೋಡಲ್ಲಿ ಭಿಕ್ಷೆ ಬೇಡೋದಿಕ್ ಬಿಟ್ಬಿಡ್ತಾರೆ ಅವರ ಸಂತತಿ ಯಾರಾದ್ರೂ ಇದ್ರೆ. ಇದು ಇತಿಹಾಸದಲ್ಲಿ ನಾವು ಎಲ್ಲಾರ ಇತಿಹಾಸವನ್ನು ಓದ್ಬೇಕಾದ್ರೂ ನಾವು ನೋಡ್ಬಹುದು. ಆದ್ರೆ ದಾವೀದನು ಒಬ್ಬ ಇನ್ನೂ ಉಳ್ಕೊಂಡಿದ್ದಾನೆ ಎಂಬುದಾಗಿ ಹೇಳಿದ ತಕ್ಷಣ ಅವನನ್ನ ಸಾಯಿಸಲಿಲ್ಲ, ಬದಲಾಗಿ ಸಿಂಹಾಸನದಲ್ಲಿ ಕುಂಡಿಸಿದನು. ಕಾರಣ ಏನಕ್ಕೋಸ್ಕರ ಗೊತ್ತಾ? ಅವನು ಕಳೆದ ದಿವಸದಲ್ಲಿ ಅವನ ಶತ್ರುವಾಗಿದ್ದರು, ದೇವರು ಅವನ ಮೂಲಕ ಮಾಡಿದ ಕೆಲವು ಉಪಕಾರಗಳನ್ನು ಅವನು ಮರೆಯಲಿಲ್ಲ. ಹಲ್ಲೆಲೂಯ. ಯಾಕೆ ದಾವೀದನೇ ಹೀಗೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಕೇಳಿದ್ರೆ ಅವ್ರು ಒಂದೇ ಹೇಳ್ತಾರೆ, ಆ ಕುಟುಂಬವು ನನಗೆ ಉಪಕಾರ ಮಾಡಿತು. ಅವನು ನನ್ನ ಸಿಂಹಾಸನ ಈ ಅರಣ್ಮನೆ ಒಳಗೆ ಬರೋದಿಕ್ಕೆ ಅವನು ಒಂದು ಕಾರಣವಾಗಿದ್ದ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಶತ್ರುಗಳ ಎಷ್ಟು ದೊಡ್ಡ ಶತ್ರುವಾಗಿದ್ದಾರೋ ಅವರ ಮೂಲಕ ಮಾಡುವ ಉಪಕಾರಗಳನ್ನು ನೀವು ಮರೆತು ಬಿಟ್ರೆ ನೀವು ಅಲ್ಲೇ ಬಿದ್ದು ಹೋಗ್ತೀರಾ. ದಾವೀದನ ಜಯದ ಜೀವಿತಕ್ಕೆ ಕಾರಣ ಅವನು ಈ ಪ್ರೇಸಲ್ ದೀನಾವಸ್ಥೆಯಲ್ಲಿ ಇದ್ದದನ್ನು ನೆನಪು ಮಾಡಿಕೊಂಡನು, ದೇವರನ್ನು ಸ್ತುತಿಸಿದನು. ಕಳೆದ ದಿವಸ ದೇವರು ಜಯ ಕೊಟ್ಟದನ್ನು ನೆನಪು ಮಾಡಿಕೊಂಡನು, ಒಂದು ಹೊಸ ನಂಬಿಕೆ ಬಂದಿತು. ಮೂರನೆಯದಾಗಿ ದೇವರು ಶತ್ರುಗಳ ಮೂಲಕ ಮಾಡಿದ ಹಿತ ಕಾರ್ಯಗಳನ್ನು ನೆನಪು ಮಾಡಿಕೊಂಡನು, ಮನುಷ್ಯತ್ವದಿಂದ ಅವನು ನಡೆದುಕೊಂಡನು. ಹಲ್ಲೆಲೂಯ. ದೇವರು ನಿಮಗೆ ಮಾಡುವ ಉಪಕಾರವನ್ನು ನೀವು ನೆನಪು ಮಾಡಿಕೊಂಡ್ರೆ ನೀವು ಮನುಷ್ಯತ್ವದಿಂದ ಈ ವರ್ಷವೆಲ್ಲ ನಡೆದುಕೊಳ್ಳುತ್ತೀರಾ. ರೋಮಾಪುರದವರಿಗೆ ಬಾರದ ಪತ್ರಿಕೆ, ಅದರಲ್ಲಿ ಪ್ರೈಸ್ ದಿ ಲಾರ್ಡ್ 12ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೋಮನ್ಸ್ ಚಾಪ್ಟರ್ 12:19 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪ್ರಿಯರೇ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ದೇವರು ಹೇಳ್ತಾ ಇದ್ದಾರೆ, ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಎಂದು ಕರ್ತನು ಹೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಂದ್ರೆ 3 ಕಾರ್ಯಗಳನ್ನ ನಾವು ನೋಡಿದ್ವಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಮೊದಲನೆಯದಾಗಿ ಏನನ್ನ ನೆನಪು ಮಾಡಿಕೊಳ್ಳಬೇಕು? ದೀನಾವಸ್ಥೆಯಲ್ಲಿ ಇದ್ದದನ್ನು ನೆನಪು ಮಾಡಿಕೊಳ್ಳುವಾಗ ಸ್ತುತಿ ಎದ್ದೇಳುತ್ತದೆ. ಎರಡನೆಯದಾಗಿ ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಳ್ಳುವೆನು, ಒಂದು ಹೊಸ ನಂಬಿಕೆ ನನ್ನೊಳಗೆ ಬರುತ್ತದೆ. ಕಳೆದ ವರ್ಷ ನಾನು ಇದ್ದೆ ಅಂದ್ರೆ ಈ ವರ್ಷನೂ ನಾನು ಜಯಿಸುತ್ತೇನೆ. ಕಳೆದ ವರ್ಷ ನನಗೆ ದೇವರ ಆರೋಗ್ಯ ಕೊಟ್ಟರು ಅಂದ್ರೆ ಈ ವರ್ಷನೂ ನನಗೆ ಕೊಡುತ್ತಾರೆ. ಕಳೆದ ವರ್ಷ ಆಕ್ಸಿಡೆಂಟ್ ಇಂದ ತಪ್ಪಿಸಿದ್ರು ಅಂದ್ರೆ ಈ ವರ್ಷನೂ ದೇವರು ಆಕ್ಸಿಡೆಂಟ್ ಇಂದ ತಪ್ಪಿಸುತ್ತಾರೆ. ಕಳೆದ ವರ್ಷ ಒಳ್ಳೆ ಆರೋಗ್ಯವನ್ನು ಕೊಟ್ಟರು ಅಂದ್ರೆ ಈ ವರ್ಷ ನನಗೆ ಕೊಡ್ತಾರೆ. ಒಂದು ಹೊಸ ನಂಬಿಕೆ ಬರುತ್ತದೆ. ಮೂರನೆಯದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ನಾವು ಮನುಷ್ಯತ್ವದಿಂದ ನಾವು ನಡೆದುಕೊಳ್ಳುತ್ತೇವೆ. ಕೀರ್ತನೆ 77ನೇ ಕೀರ್ತನೆ 11ನೇ ವಾಕ್ಯ ಮತ್ತು 12ನೇ ವಾಕ್ಯದಲ್ಲಿ ಕೀರ್ತನೆಗಾರನ್ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾರೆ? ನಾನು ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು, ಸ್ಮರಿಸುವೆನು. ಎಲ್ಲರೂ ಹೇಳ್ರಿ, ಸಹೋದರಿಯರು ಎಲ್ಲರೂ ಹೇಳ್ರಿ, ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು. ಸಹೋದರರನ್ನ ನಾನು ಹೇಳೋದಿಲ್ಲ, ಯಾಕಂದ್ರೆ ಅವರು ಸಿಂಹದ ಹಾಗೆ ಜೋರಾಗಿ ಗರ್ಜಿಸುತ್ತಾರೆ. ನೋಡ್ರಿ, ಈಗ ಫಸ್ಟ್ ಮೊದಲನೆಯದಾಗಿ ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು, ಸ್ಮರಿಸುವೆನು. ಇಬ್ರು ಒಟ್ಟಾಗಿ ಹೇಳೋಣ, ನೆನಪು ಮಾಡಿಕೊಳ್ಳುವೆನು, ಧ್ಯಾನಿಸುವೆನು. ಆಮೇಲೆ ಎಲ್ಲರೂ ಹಂಗಂದ್ರೆ ಕಣ್ಣುಗಳನ್ನು ಮುಚ್ಚಿ, ಕಳೆದ ವರ್ಷವೆಲ್ಲ ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ.